ಕೃಷ್ಣ ಕೃಷ್ಣ ಮಹಾಯೋಗಿಂ ತ್ವಮಾದ್ಯಃ ಪುರುಷಃ ಪರಃ ವ್ಯಕ್ತಾವ್ಯಕ್ತಮಿದಂ ವಿಶ್ವಂ ರೂಪಂ ತೇ ಬ್ರಾಹ್ಮಣಾ ವಿದುಃ ತಸ್ಮೈ ತುಭ್ಯಂ ಭಗವತೆ ವಾಸುದೇವಾಯ ವೇಧಸೆ ಆತ್ಮೋದ್ಯೋತೈರ್ಗುಣೈಃ ಛನ್ನ ಮಹಿಮ್ನೇ ಬ್ರಹ್ಮಣೇ ನಮಃ. ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇಥಾಮಯ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಉಮಾವೈವಾಕ್ ಸಮುದ್ಯಷ್ಟ ಮನೋರುದ್ರ ಉದಾಹೃತಃ ತದೇತನ್ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ ವಿಹೀಯತೆ. ಹರೇಸ್ತು ಪ್ರತಿಮಾ ಪ್ರಾಜ್ಞಾಃ ತತ್ರಸ್ಥಃ ಕೇಶವ ಸ್ವಯಂ ದದಾತಿ ಜ್ಞಾನವಿಶೇಷಃ ಪರಮಾತ್ಮ ಸ್ವಯಂ ವಿಭುಃ. ಶ್ರೀ ಗುರುಭ್ಯೋ ನಮಃ. ಭಾಗವತದ ಮಂಡಲ ಸೇವಾ ಏನು ನಡೆದಿದೆ 48 ದಿವಸದ್ದು, ಅದರಲ್ಲಿ ಇವತ್ತಿದು 32ನೆಯ ಭಾಗ. ಇವತ್ತು ದಶಮಸ್ಕಂಧದ ಮುಂದುವರೆದ ಭಾಗವನ್ನು ನಾವು ನೋಡಬೇಕು. ಇವತ್ತು ನಾವು ನೋಡಬೇಕಾಗಿರುವಂತಹ ಭಾಗದಲ್ಲಿನ ಒಂದು ಮಂಗಲಾಚರಣವನ್ನೇ ನಾನೀಗ ಆರಂಭದಲ್ಲಿ ಹೇಳಿದೆ. ಈ ಹಿಂದೆ 8 ಅಧ್ಯಾಯಗಳು ಸಮಾಪ್ತ ಆಗಿದ್ದವು. ಕೃಷ್ಣನ ತೆರೆದ ಬಾಯಲ್ಲಿ ಈ ಯಶೋದೆ ಇಡೀ ವಿಶ್ವವನ್ನೇ ನೋಡಿದ್ಲು, ನೋಡಿ ದಿಗ್ಭ್ರಾಂತರಾದ್ಲು ಅಂತ ಆ ಭಾಗ ಸಮಾಪ್ತ ಆಗಿತ್ತು. ಇಲ್ಲಿ ಮುಂದಿನ ಈ ಭಾಗದಲ್ಲಿ ಕೃಷ್ಣ ಮತ್ತು ಬಲರಾಮರಿಗೆ ನಾಮಕರಣ ಆದ ಒಂದು ಪ್ರಕರಣ ಕೇಳಿ ಬರ್ತದೆ. ಇದೆಲ್ಲ ತಾತ್ಪರ್ಯ ನಿರ್ಣಯದಲ್ಲೂ ಇದೆ. ಅದು ಹರಿವಂಶ ಈ ಭಾಗಗಳನ್ನೆಲ್ಲ ಹೇಳಿಲ್ಲ. ಅವನಿಗೆ ನಾಮಕರಣ ಆಗಿದ ಪ್ರಸಂಗ ಹರಿವಂಶದಲ್ಲಿ ಕಾಣಿಸೋದಿಲ್ಲ. ನಾನು ಈ ಹಿಂದೆನೇ ಹೇಳಿದ್ದೆ, ಕೃಷ್ಣನ ಕಥೆ ಅಂದರೆ ಹರಿವಂಶ, ಮಹಾಭಾರತ ಮತ್ತು ಭಾಗವತ ಈ ಮೂರೂ ಸೇರಿಯೇ. ಯಾದವರ ಕುಲಪುರೋಹಿತ ಒಬ್ಬ ಇದ್ದ, ಗರ್ಗಾಚಾರ್ಯ ಅಂತ ಅವನ ಹೆಸರು, ಗರ್ಗ. ವಸುದೇವ ಅವನಿಗೆ ಸೂಚನೆ ಕೊಟ್ಟ, ನಂದ ಗೋಕುಲಕ್ಕೆ ಹೋಗು, ಕೃಷ್ಣ ಮತ್ತು ಬಲರಾಮನಿಗೆ ಉಚಿತವಾದ ಸಂಸ್ಕಾರವನ್ನೆಲ್ಲ ಮಾಡು ಅಂತ ಹೇಳಿದ್ದ. ಜ್ಯೋತಿಷ್ಶಾಸ್ತ್ರದ ವಿದ್ವಾಂಸ ಅಂತವನು. ಶೇಷನಾಗನಿಂದ, ಆದಿಶೇಷನಿಂದ ಜ್ಯೋತಿಷ್ಶಾಸ್ತ್ರ ಕಲಿತಿದ್ದ ಅಂತ ಕೇಳಿ ಬರ್ತದೆ. ಕ್ಷತ್ರಿಯನಾಗಿ ಹುಟ್ಟಿದ್ದ ಕೃಷ್ಣ, ಆದರೆ ಕ್ಷತ್ರಿಯೋಚಿತ ಸಂಸ್ಕಾರ ಆಗಿರಲಿಲ್ಲ ಆರಂಭದಿಂದ ಮೊದಲು ಮಾಡಿಕೊಂಡು. ಅದಕ್ಕಾಗಿ ಕೃಷ್ಣ ಬಲರಾಮರಿಬ್ಬರಿಗೂ ಆ ಸಂಸ್ಕಾರ ನಡೀಬೇಕು. ಅದು ಕಂಸನಿಗೆ ತಿಳಿಬಾರದು. ನಂದ ಗೋಕುಲದಲ್ಲೇ ಈ ಇಬ್ಬರು ಹುಡುಗರು ಇದ್ದಾರೆ ಅನ್ನೋದು ಕಂಸನಿಗೆ ತಿಳಿದು ಬಂದರೆ ಅದು ಅಪಾಯ. ಅದಕ್ಕಾಗಿ ಕಂಸನಿಗೆ ತಿಳಿಯದಂತೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ವಸುದೇವ ಆ ಗರ್ಗನಿಗೆ ಹೇಳಿ ಕಳಿಸಿದ್ದ. ಅದರಂತೆ ಅವನು ಗರ್ಗಾಚಾರ್ಯ ನಂದಗೋಕುಲಕ್ಕೆ ಬಂದ. ನಂದಗೋಕುಲಕ್ಕೆ ಬಂದು ಅವರಿಗೆ ಎಲ್ಲ ಥರದ ನಾಮಕರಣ ಮಾಡಿದ. ನಾಮಕರಣ ಮಾಡಿ ಅವ್ರು ಹೇಳಿದರು, ಇವನಿಗೆ ಈ ಎಲ್ಲ ಹೆಸರುಗಳನ್ನು ಇಡ್ತಿದ್ದೀವಿ, ಗುಪ್ತವಾಗಿ ಹೆಸರುಗಳನ್ನು ಇಟ್ಟಿದ್ದೀವಿ. ಕೃಷ್ಣ ಮತ್ತು ಬಲ ಅಂತ ಇವರಿಗೆ ಹೆಸರಿಟ್ಟಿದ್ದೀವಿ. ಇವನಿಗೆ ರಾಮ ಅಂತ ಹೆಸರು, ಬಲರಾಮನಿಗೆ. ಯಾಕೆಂದ್ರೆ ಎಲ್ಲರಿಗೂ ಆನಂದ ಕೊಡುವವನಾದ್ರಿಂದ. ಮಹಾಬಲಿಷ್ಠ ಆದ್ರಿಂದ ಬಲ ಅಂತನೂ ಇವನನ್ನು ಕರೀತಾರೆ. ಹಿಂದೆ ಅದನ್ನು ನೋಡಿದ್ದೀವಿ. ಪ್ರಾಗಯಂ ವಸುದೇವಸ್ಯ, ಮುಂದೆ ಈ ಕೃಷ್ಣನಿಗೆ ಕೃಷ್ಣ ಅಂತ ಹೆಸರಿಟ್ಟಿದ್ದೀವಿ. ಅವನು ಕೃಷ್ಣ ವರ್ಣವುಳ್ಳವನು ಹೌದು, ಹಾಗೆ ಎಲ್ಲರನ್ನೂ ಆಕರ್ಷಿಸುವವನು ಹೌದು. ಆದ್ರಿಂದ ಈತನನ್ನ ಕೃಷ್ಣ ಅಂತ ಹೇಳ್ತಾರೆ. ಈ ಭಗವಂತ ಹಿಂದೆ ಬೇರೆ ಬೇರೆ ಯುಗದಲ್ಲಿ ಬೇರೆ ಬೇರೆ ರೂಪ ಇರ್ತವೆ. ಕೃತಯುಗದಲ್ಲಿ ಹಯಗ್ರೀವ ಮೊದಲಾದ ರೂಪ ಇರ್ತದೆ, ಅವಾಗ ಬಿಳಿ ಬಣ್ಣ ಇರ್ತದೆ. ತ್ರೇತಾಯುಗದಲ್ಲಿ ಪರಶುರಾಮ ಮೊದಲಾದ ಅವತಾರಗಳು, ಆಗ ಕೆಂಬಣ್ಣ ಅವನು. ದ್ವಾಪರ ಯುಗದಲ್ಲಿ ನರಸಿಂಹ ಮೊದಲಾದ ರೂಪಗಳು, ಅದು ಸ್ವಲ್ಪ ಹಳದಿ ಬಣ್ಣದ್ದಿರ್ತದೆ.
ಈ ಕಲಿಯುಗದಲ್ಲಿ ಅವನಿಗೆ ಅವತಾರ ಇಲ್ಲ. ಆ ದ್ವಾಪರ ಯುಗದ ಕೊನೆಯಲ್ಲಿ ಕೃಷ್ಣವರ್ಣನಾಗಿ ಹುಟ್ಟುತ್ತಾನೆ. ಆದ್ದರಿಂದ ಅವನಿಗೆ ಕೃಷ್ಣ ಅಂತ ಹೀಗೆ ಹೆಸರಿದೆ. ಶುಕ್ಲೋ ರಕ್ತಃ ತಥಾ ಪೀತಃ ಇದಾನೀಂ ಕೃಷ್ಣತಾಂ ಗತಃ. ಹೀಗೆ ಇವರಿಬ್ಬರಿಗೂ ಸಂಕರ್ಷಣ ಕೃಷ್ಣ ಅಂತ ಹೆಸರು. ಬಲರಾಮ ಕೃಷ್ಣ ಅಂತನೂ ಅವರನ್ನ ಹೇಳ್ತಾರೆ. ಇಷ್ಟೆಲ್ಲ ನಾಮಕರಣ ಮಾಡಿ ಆತ ಹೊರಟೋದ, ಗರ್ಗಾಚಾರ್ಯ ಹೊರಟೋದ. ಈ ಮುಂದೆ ಕೃಷ್ಣ ಮತ್ತು ಬಲರಾಮರಿಬ್ಬರು ಕೂಡ ಅಂಬೆಗಾಲು ಇಡ್ಲಿಕ್ಕೆ ತೊಡಗಿದ್ರು. ಇದು ಮಕ್ಕಳು ಬೇರೆ ಬೇರೆ ಬೆಳವಣಿಗೆಗಳನ್ನು ಹೇಗೆ ಹೊಂದಿದ್ರು. ಮೊದಲು ಚಿಕ್ಕ ಮಕ್ಕಳಾಗಿದ್ದವರು, ಮಲಗಿದ್ದವರು ಮೊದಲು ಬೋರ್ಲಾದವರು ಮುಂದೆ ಅಂಬೆಗಾಲಿಟ್ರು. ಹೀಗೆ ಒಂದೊಂದೇ ಅವ್ರದ್ದು ಬೆಳವಣಿಗೆ. ರಿಂಗಿಣವು ಸಮಪದ್ಯತಾಂ ಅಂತ ಹರಿವಂಶ ಅವರನ್ನು ವರ್ಣನೆ ಮಾಡ್ತದೆ. ಅವರ ಕಾಲಿಗೆ ಕಟ್ಟಿದ ಗೆಜ್ಜೆಗಳ ಶಬ್ದ ಎಲ್ಲ ಕಡೆ ಕೇಳಿ ಬರ್ತಿತ್ತು. ಅದನ್ನು ನೋಡಿ ಅಲ್ಲಿ ನಂದಗೋಕುಲದ ನಿವಾಸಿಗಳಿಗೆಲ್ಲ ಭಾರಿ ಆನಂದ. ಮುಂದೆ ಅಂಬೆಗಾಲು ಇಡ್ತಾನೆ ಬೇರೆ ಬೇರೆ ಪ್ರಾಣಿಗಳು, ಏನು ಮಂಗ, ಹಾವು, ನೀರು, ಯಾವ ಪ್ರಾಣಿಗಳು ಸಿಕ್ಕರೂ ಅವ್ರ ಜೊತೆ ಆಟ ಆಡ್ತಿದ್ರು. ಬೆಂಕಿ ಜೊತೆಗೂ ಆಟ ಆಡ್ತಿದ್ರು. ಕರುಗಳ ಹತ್ರ ಹೋಗಿ ಅವುಗಳ ಬಾಲ ಹಿಡಿದು ಅವುಗಳನ್ನು ಎಳೆದಾಡ್ತಿದ್ರು. ಮನುಷ್ಯ ಮಕ್ಕಳು, ಮನುಷ್ಯ ಶಿಶುಗಳು ಹೇಗೆ ವರ್ತನೆ ಮಾಡಬೇಕೋ ಆ ಥರ ಎಲ್ಲ ಮಾಡ್ತಿದ್ರು. ಮುಂದೆ ಸ್ವಲ್ಪ ಆದ್ಮೇಲೆ ಎಲ್ಲಿ ನಿಲ್ಲಿಕ್ಕೆ ಬಂದ್ಮೇಲೆ ಅಲ್ಲಿ ಓಡ್ತಿದ್ರು. ವತ್ಸಾನ್ ಮುಂಚನ್ ಕ್ವಚಿತ್ ಅಸಮಯಾನ್ ಕ್ರೋಶ ಸಂಜಾತಃ ಸಹ. ಈ ಕೆಲವು ಸರಿ ಕಟ್ಟಿದ ಕರುಗಳನ್ನು ಬಿಚ್ಚಿ ಬಿಡ್ತಿದ್ದ. ಅವನ ತುಂಟಾಟ ತಡಿಲಿಕ್ಕಾಗಲಿಲ್ಲ ಅನೇಕ ಗೋಪಸ್ತ್ರೀಯರಿಗೆ. ಅವರೆಲ್ಲ ತಮ್ಮ ತಾಯಂದಿರಿಗೆ, ಯಶೋದೆಗೆ ಬಂದು ದೂರು ಹೇಳುವಂಥ ಪ್ರಸಂಗ ಬರ್ತಿತ್ತು. ಕೃಷ್ಣಸ್ಯ ಗೋಪ್ಯ ರುಚಿರಂ ವೀಕ್ಷ್ಯ ಕೌಮಾರ ಚಾಪಲಂ ಶೃಣ್ವಂತ್ಯಾ ಕಿಲ ತನ್ಮಾತು ಇತಿ ಹೋಚುಹು ಸಮಾಗತಃ. ಏನು ಹೇಳಿದರು? ಯಾವಾಗ ಸಮಯನೇ ಇಲ್ಲ, ಯಾವಾಗ ಬೇಕಂದ್ರೆ ಆವಾಗ ಕಟ್ಟಿದ ಕರುಗಳನ್ನು ಬಿಚ್ಚಿ ಬಿಡ್ತಾನೆ. ನಾವು ಬೈದರೆ ನಮ್ಮನ್ನೇ ಬೆದರಿಸ್ತಾನೆ. ಅವನ ಕಳ್ಳತನಕ್ಕೆ ಒಂದು ಎರಡು ಅಂತ ಉಪಾಯ ಇಲ್ಲ, ಏನ್ ಬೇಕಾದ್ರೂ ಉಪಾಯ ಮಾಡ್ತಾನೆ. ಹಾಲು, ಮೊಸರು, ಬೆಣ್ಣೆ ಇತ್ಯಾದಿಗಳನ್ನ ಬೇಕಾದಾಗ ಕಳಿತಾನೆ. ಏನು ಸಿಗದೆ ಹೋದ್ರೆ ನಮ್ಮ ಮಕ್ಕಳಿಗೆ, ಮನೆಯಲ್ಲಿನ ಮಕ್ಕಳಿಗೆ ಏನಾದರೂ ಕೀಟಲೆ ಮಾಡಿ ಅವುಗಳನ್ನ ಅಳಿಸಿ ಹೋಗಿಬಿಡ್ತಾನೆ. ಮೊಸರಿನ ಕುಡಿಕೆ ಇತ್ಯಾದಿಗಳು ಎತ್ತರದಲ್ಲಿದ್ದರೆ ಕೈಗೆ ಸಿಗದೆ ಹೋದ್ರೆ ಇನ್ನೊಂದು ಯಾವ್ದಾದ್ರು ಎತ್ತರವಾದ ವಸ್ತುವನ್ನು ಏರಿ ಆ ಮೊಸರಿನ ಕುಡಿಕೆಯನ್ನು ಹಿಡಿತಾನೆ. ನಮ್ಮ ಮನೆಯೊಳಗೆ ನಿರ್ಭಯವಾಗಿ ಪ್ರವೇಶ ಮಾಡ್ತಾನೆ, ಹೇಳೋರು ಕೇಳೋರಿಲ್ಲ. ಫಸ್ತಲಲ್ಲಿ ಬಂದು ಮಲಮೂತ್ರ ವಿಸರ್ಜನೆ ಮಾಡಿಬಿಡ್ತಾನೆ ನಮ್ಮ ಮನೆಯಲ್ಲಿ. ಏನೆಲ್ಲ ಮಾಡಿದ್ರು ನಾವು ಅವನ್ನ ಹಿಡಿಲಿಕ್ಕಾಗ್ತಿಲ್ಲ. ಇಷ್ಟೆಲ್ಲ ಹೇಳಿದ್ರೆ ಆ ಯಶೋದೆ ಅದನ್ನ ಕೇಳಿ ನಕ್ಕು ಬಿಟ್ಟರು. ಅವಳಿಗೇನು ಮಗನಿಗೆ ಬೈಲಿಕ್ಕಾಗಲಿಲ್ಲ, ಬೈಯೋ ಮನಸ್ಸೇ ಬರಲಿಲ್ಲ ಅಂತ ಅವಳಿಗೆ. ಒಂದ್ಸರಿ ಅವನು ಮಣ್ಣು ತಿಂದಂತೆ. ಮಣ್ಣು ತಿಂದಾಗ ನಾಹಂ ಭಕ್ಷಿತವಾನುಂಬ, ನಾನು ಮಣ್ಣು ತಿನ್ನಲಿಲ್ಲ ಅಂತ ಇವನು ಹೇಳಿದ. ಅವರೆಲ್ಲ ಸುಳ್ಳು ಹೇಳ್ತಿದ್ದಾರೆ, ನಾನು ಮಣ್ಣು ತಿನ್ನಲಿಲ್ಲ. ಬಾಯಿ ತೆರೆದು ತೋರಿಸು ಅಂತ ಹೇಳಿದ್ರು. ಬಾಯಿ ತೆರೆದ್ರೆ ಹಿಂದಿನಂತೆ ಮತ್ತೆ ಪ್ರಪಂಚ, ಇಡೀ ಬ್ರಹ್ಮಾಂಡವೇ ಬಾಯಲ್ಲಿ ಕಾಣಿಸ್ತು. ಇದೇನು ಸ್ವಪ್ನನ, ನನಗೇನು ಭ್ರಮೆ ಬಂತ, ಬುದ್ಧಿ ಭ್ರಮಣೆ ಆಯ್ತಾ, ಅಥವಾ ಈ ಮಗುವಿಗೆ ಆರಂಭದಿಂದಲೂ ಏನಾದರೂ ಸಿದ್ಧಿ ಇದೆಯಾ, ಇದೇನಿದೆ ಈ ಮಗು ಅಂತ ಭಾರಿ ಆಶ್ಚರ್ಯಪಟ್ಟಳು ಅವಳು. ಅಂತೂ ತಿಳಿಲಿಲ್ಲ. ನನ್ನ ಗಂಡ ನಂದಗೋಪ, ಈ ಕೃಷ್ಣ ನನ್ನ ಮಗ, ಇದು ಎಲ್ಲದಕ್ಕೂ ನಾನು ಒಡತೆ. ಇದೆಲ್ಲ ನಾನು ನನ್ನದು ಅನ್ನೋ ಅಭಿಮಾನ ಭಗವಂತನ ಮಾಯೆಯಿಂದ ಬಂದಿದೆ. ಅವನೇ ನನ್ನ ಈ ಮಾಯೆಯನ್ನೆಲ್ಲ ಕಳಿಬೇಕು ಅಂತ ಹೀಗೆಲ್ಲ ವಿಚಾರ ಮಾಡಿದ್ಲು. ಒಂದ್ಸರಿ ಮಗು ಅಂತ ಅನಿಸಿತು. ಇದು ಮಗು ಅಲ್ಲ, ಇದು ಭಗವಂತ ಅಂತ ಗೊತ್ತಾಯ್ತು ಅವಳಿಗೆ. ಆ ಪರಬ್ರಹ್ಮನನ್ನ ನಮಸ್ಕಾರ ಮಾಡ್ತೇನೆ. ಈ ಮಗು ದೊಡ್ಡ ದೊಡ್ಡ ಯೋಗಿಗಳಿಗೂ ಅಳತೆಗೆ ಸಿಗದ ಮಗು ಅಂತ ಅನ್ಕೊಂಡ್ಲು. ಇಷ್ಟೆಲ್ಲ ಅವಳಿಗೆ ಪರಬ್ರಹ್ಮ ಅಂತ ಎಚ್ಚರ ಆದ ಕೂಡಲೇ ಕೃಷ್ಣ ಕೂಡಲೇ ಅವಳ ಮೇಲೆ ಮತ್ತೆ ತನ್ನ ಮಾಯೆಯನ್ನು ಪ್ರಯೋಗ ಮಾಡಿದ. ಆ ಮಾಯೆಯನ್ನು ಪ್ರಯೋಗ ಮಾಡಿದ ಕೂಡಲೇ ಅವಳು ಮತ್ತೆ ತನ್ನ ಮಗುವೆ ಅನ್ನೋ ಭ್ರಮೆಗೆ ಸಿಲುಕಿಬಿಟ್ಲು. ವೈಷ್ಣವೀಂ ವ್ಯತನೋನ್ ಮಾಯಾಂ
ಪ್ರಜಾ ಸ್ನೇಹಮಯೀಂ ವಿಭು. ಇದು ನೋಡಿ, ಇದು ಮಾಯಾ, ವೈಷ್ಣವಿ ಮಾಯಾ ಅಂತಾರೆ ಇದಕ್ಕೆ. ವೈಷ್ಣವಿ ಅಂದ್ರೆ ವಿಷ್ಣುವಿಗೆ ಸಂಬಂಧಪಟ್ಟದ್ದು ಅಂತ ಅರ್ಥ. ವಿಷ್ಣುವಿಗೆ ಸಂಬಂಧಪಟ್ಟ ಲಕ್ಷ್ಮೀದೇವಿಗೂ ಮಾಯಾ ಅಂತಾರೆ. ಲಕ್ಷ್ಮೀದೇವಿನೂ ಮಾಯೇನೆ. ಹಾಗೆ ಆ ಭಗವಂತನ ಇಚ್ಛೆ, ಆ ಇಚ್ಛೆಗೂ ಮಾಯಾ ಅಂತಾರೆ. ಮಹಾಮಾಯ, ಅವಿದ್ಯಾ, ನಿಯತಿ, ಮೋಹಿನಿ, ಪ್ರಕೃತಿ, ವಾಸನ ಅಂತ ಹೀಗೆಲ್ಲ ಅನೇಕ ಹೆಸರುಗಳಿಂದ ಭಗವಂತನ ಇಚ್ಛೆಯನ್ನೇ ಕರೀತಾರೆ. ಅದರಿಂದ ವೈಷ್ಣವಿ ಅಂತ ಹೆಸರು ಕರೆದ್ರು, ಮಾಯೆ ಅಂತ ಕರೆದ್ರು, ಮಹಾಮಾಯ ಅಂತ ಕರೆದ್ರು, ಅದೆಲ್ಲ ಭಗವಂತನ ಪತ್ನಿ ಅಂತ ಒಂದರ್ಥ, ಇನ್ನೊಂದು ಭಗವಂತನ ಇಚ್ಛೆ ಅಂತ ಅರ್ಥ. ಇಚ್ಛೆ ಅಂದ್ರೆ ಶಕ್ತಿ, ಬೇರೆ ಏನಲ್ಲ. ಮರುಕ್ಷಣದಿಂದಲೇ ಆ ತತ್ವಜ್ಞಾನ ಅವಳಿಗೆ ಮರ್ತು ಹೋಗ್ಬಿಡುತ್ತೆ. ಇನ್ನು ಮಾಯೆ ಬೀರಿದ ಕೂಡಲೇ ಸ್ವಲ್ಪ ಹೊತ್ತು ತತ್ವಜ್ಞಾನ ಎಚ್ಚರ ಆಗಿತ್ತಲ್ಲ, ಆ ಎಚ್ಚರ ಆದ ತತ್ವಜ್ಞಾನ ಸ್ವಲ್ಪ ಹೊತ್ತಿನಲ್ಲಿ ಕಣ್ಮರೆ ಆಗಿಬಿಡ್ತು. ಯಾಕಂದ್ರೆ ಇವಂದೇ ಮಾಯೆ. ಆವಾಗ ಅವಳು ಆ ವಿಶ್ವರೂಪ ನೋಡಿದ್ದನ್ನು ಮರ್ತು ಬಿಟ್ಲು. ಮತ್ತಿದು ನನ್ನ ಮಗುವೆ ಅಂತ ಅನ್ಕೊಂಡ್ಲು, ತೊಡೆ ಮೇಲೆ ಮಲಗಿಸ್ಕೊಂಡ್ಲು. ಇದು ಪ್ರಜಾ ಸ್ನೇಹಮಯಿ. ಇದು ತುಂಬಾ ಅದ್ಭುತ. ಎಷ್ಟೋ ಕಡೆ ಭಾಗವತದಲ್ಲಿ ಬಂದಿದೆ. ವಿಮೋಹಿತೋಯಂ ಜನ ಈಶಮಾಯಯ ತ್ವದೀಯಯ ತ್ವಾಂ ನ ಭಜತ್ಯನರ್ಥದಕ ಸುಖಾಯ ದುಃಖ ಪ್ರಭವೇಶು ಸಜ್ಜತೆ ಗೃಹೇಶು ಯೋಷಿತ್ ಪುರುಷಶ್ಚ ವಂಚಿತ. ಯಾರ್ಯಾರು ಬೇರೆ ಬೇರೆ ಕಡೆ ಹೇಳಿದ ಶ್ಲೋಕಗಳಿವು ಭಾಗವತದಲ್ಲಿ. ನಿನ್ನ ಮಾಯೆಗೆ ಮರುಳಾಗಿ ಜನ ನಿನ್ನನ್ನು ಪೂಜೆ ಮಾಡಲು ಅಲ್ಲದೆ ಇನ್ಯಾರನ್ನೋ ಗೌರವಿಸ್ಲಿಕ್ಕೆ ಹೋಗ್ತಾರೆ, ಮತ್ತಾರನ್ನೂ ಮೆಚ್ಚಿಸ್ಲಿಕ್ಕೆ ಹೋಗ್ತಾರೆ, ಮತ್ತಾರನ್ನೂ ಪ್ರೇಮಿಸ್ತಾರೆ, ಮತ್ತಾರನ್ನೂ ಕಾಮಿಸಿಬಿಡ್ತಾರೆ. ಸುಖ ಬೇಕು ಅನ್ಕೋತಾರೆ, ಆದ್ರೂ ಅವ್ರು ಬೆನ್ನು ಹತ್ತುವುದು ದುಃಖದ ಬೆನ್ನು ಹತ್ತಿರ್ತಾರೆ. ಯಾವ ವಸ್ತುಗಳು, ಯಾವ ವ್ಯಕ್ತಿಗಳ ಹತ್ರ ಹೋದ್ರೆ ದುಃಖವೇ ಆಗ್ತದೋ, ಸುಖ ಆಗ್ಲಿಕ್ಕಿಲ್ಲೋ ಅಂತ ಅವ್ರು ಬೆನ್ನು ಹತ್ತಾರೆ. ಸುಖ ಆಗಬೇಕು ಅಂತ ಅನ್ಕೋತಾರೆ. ಸುಖ ಆಗ್ಲೇಬೇಕು ಅಂತಿದ್ರು ಭಗವಂತನ ಬೆನ್ನು ಹತ್ತಬೇಕು. ಆದ್ರೆ ಭಗವಂತ ಹಾಗೆ ಬೆನ್ನು ಹತ್ತಲಿಕ್ಕೆ ಬಿಡೋದಿಲ್ಲ ಈಗ ನಾವಿರುವ ಹಂತದಲ್ಲಿ. ಅದಕ್ಕೆ ಪ್ರಜಾ ಸ್ನೇಹಮಯೀ ಮಾಯಾ ಅಂತಾರೆ. ಎಲ್ಲರಿಗೂ ಕೂಡ, ನಮಗೆಲ್ಲರಿಗೂ ಮಾಯೆ ಇರೋದು ಇದೇ ಮಾಯೇನೆ. ಯೋಷಿತ್ಸು ತಲ್ಪಾಭರಣಾಂಬರಾದಿ ದ್ರವ್ಯೇಶು ಮಾಯಾ ರಚಿತೇಶು ಮೂಢಃ. ನಾನು, ನನ್ನದು, ನನ್ನ ಸ್ತ್ರೀ, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಹಾಸಿಗೆ, ನನ್ನ ಮನೆ, ನನ್ನ ಜಮೀನು, ಇದು ಎಲ್ಲದ್ರ ಬಗ್ಗೆನೂ ನಮಗಿದು ಮಾಯೆ. ಇವು ನಮ್ಮನ್ನು ಬಿಡುವುದೇ ಇಲ್ಲ. ಅಂತೂ ಒಂದೊಂದು, ಇದು ನನಗೆ ಆಶ್ಚರ್ಯ ಆಗೋದು. ಇದು ಚಿಕ್ಕ ಚಿಕ್ಕ ಮಕ್ಕಳನ್ನು ನೋಡ್ತಿರ್ತೇವೆ. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮನ್ನ ಮರುಳು ಮಾಡಿದ್ದು ಕೆಲವು ಆಟಿಕೆ ಸಾಮಾನುಗಳು ಮೊದಲಾದದ್ದು. ಈಗಿನ ಚಿಕ್ಕ ಮಕ್ಕಳನ್ನು ನೀವೇ ನೋಡ್ತಿದ್ರೆ ಅವುಗಳಿಗೆ ಮರುಳು ಮಾಡಲಿಕ್ಕೆ ಆ ಚಿಕ್ಕ ಮಕ್ಕಳನ್ನು, ಬಾಲಕರನ್ನು, ಯುವಕರನ್ನು, ಮುದುಕರನ್ನು ಎಲ್ಲರನ್ನೂ ಮರುಳು ಮಾಡ್ಲಿಕ್ಕೆ ಇಂಥ ಸಾಮಾನುಗಳು ಇವೆಲ್ಲ. ಇದು ಒಂದು ಭಗವಂತನ ಮಾಯೆಯಿಂದ ಬಂದ ವಸ್ತುವೆ. ಅಂತೂ ಒಂದಲ್ಲ ಒಂದು ರೂಪದಿಂದ ಮಾಯೆ ನಮ್ಮನ್ನೆಲ್ಲರನ್ನು ಕಾಡಿಯೇ ಕಾಡ್ತದೆ. ಅದು ನಮ್ಮನ್ನು ಬಿಡೋದೇ ಇಲ್ಲ. ಆದರೆ ಅದನ್ನು ತಿಳಿಯದೆ ಇವನು ನಷ್ಟ ಆಗಿಬಿಡ್ತಾನೆ. ಪ್ರಜಾ ಸ್ನೇಹಮಯಿ. ಮುಖ್ಯವಾಗಿ ಜಡ ವಸ್ತುಗಳಿಗಿಂತ ಚೇತನ ವಸ್ತುಗಳ ಬಗ್ಗೆ ನಮಗೊಂದು ಏನು ಮಾಯಾ ಇರ್ತದಲ್ಲ, ಅಭಿಮಾನ ಇರ್ತದಲ್ಲ, ಅದು ನಮ್ಮನ್ನ ಬಹಳ ಆಟ ಆಡಿಸ್ತದೆ. ಅದು ಇರಬಾರ್ದು ಅಂತಲ್ಲ. ಗಂಡನಿಗೆ ಹೆಂಡತಿ ಬಗ್ಗೆ, ಹೆಂಡತಿಗೆ ಗಂಡನ ಬಗ್ಗೆ, ಮಕ್ಕಳ ಬಗ್ಗೆ, ಉಳಿದ ವ್ಯಕ್ತಿಗಳ ಬಗ್ಗೆ ಇರಬಾರದು ಅಂತಲ್ಲ. ಇವೆಲ್ಲ ಭಗವಂತನ ಸನ್ನಿಧಾನ ಉಳ್ಳದ್ದು, ಭಗವಂತನ ಪ್ರತೀಕ, ಭಗವಂತ ನನಗೆ ಪೂಜೆಗಾಗಿ ಇದನ್ನು ಕೊಟ್ಟದ್ದು ಅಂತ ಎಚ್ಚರ ಇದ್ದರೆ ಅವುಗಳ ಬಗ್ಗೆ ಇದ್ದ ಒಂದು ಅಭಿಮಾನವೂ ಕೂಡ ನಮ್ಮನ್ನ ಸಂಸಾರವನ್ನು ದಾಟಿಸ್ತದೆ. ಆದರೆ ಆ ಯಾವ ಸಂದರ್ಭದಲ್ಲಿಯೂ ಕೂಡ ನಾವು ಭಗವಂತನ ಎಚ್ಚರವೇ ಬರದೇ ಹೋದ್ರೆ ಅದು ನಮ್ಮನ್ನು ಮತ್ತಷ್ಟು ಸಂಸಾರದಲ್ಲಿಯೇ ಮುಳುಗಿಸಿ ಬಿಡ್ತದೆ. ಅದಕ್ಕೆ ಮಕ್ಕಳಾಡಿಸುವಾಗ, ಮಡದಿಯೊಡನಿರುವಾಗ ನೀವು ಯಾವ ಸಂದರ್ಭದಲ್ಲೂ ಭಗವಂತನ ನೆನಪು ಮಾಡ್ಕೋತಾನೆ ಇರ್ಬೇಕಂತ. ಮಕ್ಕಳನ್ನ ಆಡಿಸುವಾಗ ಆ ಮಕ್ಕಳಲ್ಲಿ ಭಗವಂತ ಇದ್ದಾನೆ ಅಂತ ತಿಳ್ಕೋಬೇಕು. ಮಡದಿಯೊಡನಿದ್ದಾಗ, ಹೆಂಡತಿ ಜೊತೆಗಿದ್ದಾಗ, ಕಾಮದ ಪ್ರೇಮದ ಪ್ರಸಂಗದಲ್ಲಿ ಒಳಗೆ ಭಗವಂತ ಇದ್ದಾನೆ ಅಂತ ತಿಳಿಬೇಕು. ಹೆಂಡತಿಯೂ ಕೂಡ ಗಂಡನೊಳಗೆ ಭಗವಂತ ಇದ್ದಾನೆ, ಭಗವತಿ ಇದ್ದಾಳೆ ಅಂತ ತಿಳಿಬೇಕು. ಹೀಗೆ ಏನು ಪ್ರಸಂಗ ನಮ್ಮ ಎದುರಿಗೆ ಬಂದ್ರು, ಎಲ್ಲಿಯೇ ಯಾವುದೇ ಒಂದು ಜೀವ ಬಂದ್ರು, ಯಾವುದೇ ಜಡ ವಸ್ತು ಇದ್ರು, ಅಲ್ಲೆಲ್ಲ ಕಡೆನೂ ಭಗವಂತ ಇದ್ದಾನೆ ಅಂತ ಕಾಣ್ತಾ ಹೋದ್ರೆ ನಮಗೆ ಈ ಸಂಬಂಧಗಳು ಬಾಧಕ ಆಗೋದಿಲ್ಲ, ಅವು ನಮ್ಮನ್ನು ಮೇಲೆ ಎತ್ತುತ್ತವೆ. ಆದರೆ ಆ ಸಂದರ್ಭದಲ್ಲಿ ಭಗವಂತನ ನೆನಪು ಬರದೆ ಹೋದ್ರೆ ಅದು ನಮ್ಮನ್ನು ಮತ್ತಷ್ಟು ಬಂಧನಕ್ಕೆ ಸಿಲುಕಿಸ್ತದಷ್ಟೇ. ಯಶೋದೆಗೆ ಹೀಗಾಯಿತು ಅಂದ್ರೆ ಮತ್ತೆ ನಮಗೇನಾಗಬೇಕು? ಸದ್ಯೋ ನಷ್ಟ ಸ್ಮೃತಿರ್ಗೋಪಿ, ಆ ವಿಶ್ವರೂಪ ಕಂಡಂತೆ ಮರ್ತು ಹೋಗಿಬಿಡುತ್ತಂತೆ. ಇದೇ ಆಶ್ಚರ್ಯ ನನಗಾಗೋದು. ಯಾವತ್ತು ಒಬ್ಬರೇ ಕೂತ್ಕೊಂಡು ಆಲೋಚನೆ ಮಾಡುವಾಗ ವಿಶ್ವರೂಪವನ್ನು ಕಣ್ಣಾರೆ ನೋಡಿದ್ಲು, ಭಗವಂತನ ಕೈಯಿಂದ ಮುಟ್ಟಿದ್ಲು, ಅವನಿಗೆ ಹಾಲು ಕುಡಿಸಿದ್ಲು. ಅಷ್ಟು ಸಾಮೀಪ್ಯ ಇತ್ತು ಅವಳಿಗೆ. ಅಂಥವಳಿಗೆ ಆ ಭಗವಂತ ತೋರಿಸಿದ ದರ್ಶನ ಕಣ್ಮರೆ ಆಯಿತು ಅಂದ್ರೆ ನಾಲ್ಕು ಶಾಸ್ತ್ರ ನಾವು ಓದುವುದೇನು, ಅದು ಪ್ರವಚನ ಮಾಡುವುದೇನು, ಅದು ಕಾಲಕ್ರಮೇಣ ನಾವು ಮರ್ತು ಹೋಗೋದಿಲ್ಲೇನು ಆಶ್ಚರ್ಯ ಏನಿಲ್ಲ. ನೋಡೇ ಇಲ್ಲ ನಾವಿನ್ನೂ ಭಗವಂತನನ್ನ, ಮುಟ್ಟೇ ಇಲ್ಲ, ಅವನ ಶಬ್ದ ಕೇಳಿಲ್ಲ. ಹಾಗಾಗಿರುವಾಗ ನಾವು ಪಡೆದ ತತ್ವಜ್ಞಾನ ಎಷ್ಟು ಅಲ್ಪ.
ಅದು ನಮಗೆ ನಮ್ಮ ಸಂಸಾರ, ನಮ್ಮ ಮನೆ, ಮಠ ಇತ್ಯಾದಿಗಳ ಕುರಿತು ಆಲೋಚನೆ ಮಾಡುವಾಗ ಭಗವಂತನ ಎಚ್ಚರ ಇಲ್ಲದೇನೆ ಹೋಗಿ, ಭಗವಂತ ಕೊಟ್ಟ ಸಂದೇಶದ ಎಚ್ಚರ ಇಲ್ಲದೆ ಹೋಗಿ ನಮ್ಮನ್ನು ಮತ್ತೆ ಆಳವಾಗಿ ಮುಳುಗಿಸಿ ಬಿಡ್ತದೆ. ಅದೆಲ್ಲ ಈ ಕಲಿಕಾಲಕ್ಕೆ ಆಗೋ ಕೆಲಸ ಅಲ್ಲ, ಹೋಗೋ ಕೆಲಸ ಅಲ್ಲದೆ. ಪ್ರವಚನ ಹೇಳಲಿಕ್ಕಷ್ಟೇ, ಕೇಳಲಿಕ್ಕಷ್ಟೇ ಅದು. ಅದನ್ನೆಲ್ಲ ಜೀವನದಲ್ಲಿ ಆಚರಣೆ ತಂದ್ರೆ ಬದುಕೇ ನಡೀಲಿಕ್ಕಿಲ್ಲ ಅಂತ ನಮ್ಮನ್ನೇ ಸಮರ್ಥನೆ ಮಾಡ್ಕೋತೀವಿ. ಮತ್ತಷ್ಟು ಕೆಟ್ಟ ಕೆಲಸಗಳನ್ನೇ ಮಾಡ್ತಾ ಹೋಗ್ತೇವೆ. ಒಂದು ವೇಳೆ ಕೆಟ್ಟ ಕೆಲಸ ಮಾಡದೇ ಇದ್ರು ಒಳ್ಳೆ ಕೆಲಸಗಳನ್ನು ಮಾಡುವುದನ್ನು ಬಂದ್ ಮಾಡ್ತೇವೆ. ಕೆಟ್ಟ ಕೆಲಸ ಮಾಡಿದರೆ, ದುಷ್ಕೃತ್ಯ ಮಾಡಿದರೆ ಅದು ನಮ್ಮನ್ನು ಪೂರ್ಣವಾಗಿ ನಾಶ ಮಾಡ್ತದೆ. ಒಳ್ಳೆ ಕೆಲಸ, ಭಗವಂತನ ಕೈಂಕರ್ಯ, ಪೂಜಾ ರೂಪವಾದ ಕಾರ್ಯವನ್ನು ಮಾಡದೆ ಹೋದರೆ ಅದು ನಮ್ಮ ಮುನ್ನಡೆಯನ್ನು ತಡೀತದೆ, ನಮ್ಮ ಪ್ರೋಗ್ರೆಸ್ ಅದಕ್ಕೆ ಧಕ್ಕೆ ಬಂದ್ಬಿಡ್ತದೆ. ಇದೆ ಮೂರು ವೇದಗಳು, ಉಪನಿಷತ್ತುಗಳು, ಸಾಂಖ್ಯ, ಯೋಗ, ಪಂಚರಾತ್ರ, ಇಲ್ಲೆಲ್ಲ ಭಗವಂತನ ಮಹಿಮೆ ತುಂಬಿದೆ. ಅಂಥ ಮಹಾಮಹಿಮನನ್ನು ಇವಳು ತನ್ನ ಮಗ ಅಂತ ತಿಳ್ಕೊಂಡು ಉಪಗೀಯಮಾನ ಮಾಹಾತ್ಮ್ಯಂ ಹರಿಂ ಸ ಅಮನ್ಯತಾತ್ಮಜಂ ಅಂಥವನು ತನ್ನ ಮಗು ಅಂತ ತಿಳ್ಕೊಂಡ್ಬಿಟ್ಲು ಇವಳು. ಅಷ್ಟು ಮಹಾತ್ಮ್ಯ ಇದ್ದವನನ್ನು. ಅದೇ ಆಡಿಸಿದಳು ಯಶೋದೆ ಅಂತ ದಾಸರ ಹಾಡಿದ್ದು ಇಂಥದೇ ಒಂದು ಹಾಡು. ಆಗ ಆ ಪರೀಕ್ಷಿತ್ ಕೇಳಿದಂತೆ, ಅದೇನು ಪುಣ್ಯ ಮಾಡಿದ್ದ ನಂದಗೋಪ, ಅವಳೇನು ಪುಣ್ಯ ಮಾಡಿದ್ಲು? ವಸುದೇವ ದೇವಕಿಯರು ಅವನನ್ನು ಹೆತ್ತರು, ಆದರೆ ಅವ್ರ ಮುಂದೆ ಕಣ್ಮುಂದೆ ಬೆಳಿಲಿಲ್ಲ ಅವನು. ನಂದಗೋಪ ಯಶೋದೆ ಮುಂದೆ ಬೆಳೆದ್ರಲ್ಲ, ಅದಕ್ಕೇನು ಕಾರಣ ಅಂದರೆ, ಅವನು ನಂದಗೋಪ ಹಿಂದಿನ ಜನ್ಮದಲ್ಲಿ ದ್ರೋಣ ಅಂತ ಒಬ್ಬ ವಸುವಾಗಿದ್ದ. ಅಷ್ಟವಸುಗಳಲ್ಲಿ ಆತ ಒಬ್ಬ. ಅವನ ಪತ್ನಿ ಧರ ಅಂತಿದ್ಲು. ನೀವಿಬ್ರು ಗೋಪ ಮತ್ತು ಗೋಪಸ್ತ್ರೀಯರಾಗಿ ಈ ಭೂಲೋಕದಲ್ಲಿ ಹುಟ್ಟಿರಿ ಹೋಗಿ ಅಂತ ಅವರಿಗೆ ಚತುರ್ಮುಖ ಬ್ರಹ್ಮನ ಆದೇಶ ಇತ್ತು. ಅದರಂತೆ ಅವರಿಬ್ಬರು ಬಂದು ಇಲ್ಲಿ ಹುಟ್ಟಬೇಕಾಯ್ತು. ಅವರಿಬ್ಬರ ಸಾಕು ಮಗನಾಗಿ ಇವನು ಕೂಡ ಈ ಕೃಷ್ಣ ಅಲ್ಲಿಗೆ ಬರಬೇಕಾಯ್ತು. ಇದೆಲ್ಲ ಬೇರೆ ಬೇರೆ ಕಾರಣ. ವಸುದೇವ, ನಂದಗೋಪ ಅವರಿಬ್ಬರ ಜನನದ ಬಗ್ಗೆ ತಾತ್ಪರ್ಯ ನಿರ್ಣಯದಲ್ಲಿ ಕೆಲವು ಕಡೆ ಭಾಗವತದಲ್ಲಿ ಇಲ್ಲದೇ ಇರುವ ಕಥೆಗಳನ್ನು ಬೇರೆ ಬೇರೆ ಪುರಾಣಗಳಿಂದ ಆಯ್ಕೆ ಮಾಡಿ ಆಚಾರ್ಯ ಹೇಳ್ತಿರ್ತಾರೆ. ಅಂತ ಒಂದು ಯಾವುದೋ ಕಥೆಯನ್ನ ಈಗ ಹೇಳ್ತೇನೆ. ದ್ರೋಣ ಅಂತ ಒಬ್ಬ ವಸು ಇದ್ದ. ಅವನು ನಿನಗೆ ತಂದೆ ಆಗಬೇಕು ಅಂತ, ಕೃಷ್ಣನಿಗೆ ತಂದೆ ಆಗಬೇಕು, ವಿಷ್ಣುವಿಗೆ ತಂದೆ ಆಗಬೇಕು ಅಂತ ಆಲೋಚನೆ ಮಾಡಿ ತನ್ನ ಹೆಂಡತಿ ಧರ ಅನ್ನೋಳ ಜೊತೆಗೆ ತಪಸ್ಸು ಮಾಡಿದ್ದಾನೆ. ಇದು ಬ್ರಹ್ಮ ಈ ಭಗವಂತನಿಗೆ ಹೇಳಿದ್ದು, ನೀನು ಅಲ್ಲಿ ಹೋಗಿ ಇರಬೇಕು, ಅದನ್ನು ಕೊಟ್ಟಿದ್ದೇನೆ. ಅವನೀಗ ನಂದ ಎಂಬ ಹೆಸರಿನಿಂದ, ಯಶೋಧ ಅನ್ನೋ ಹೆಸರಿನಿಂದ ಹುಟ್ಟಿದ್ದಾನೆ. ನಾನು ನಿನ್ನೆ ಮೊನ್ನೆ ಹೇಳಿದ್ದೆ, ಶೂರ ಅಂತ ಒಬ್ಬ ರಾಜ, ಶೂರನ ಮಗನೇ ವಸುದೇವ, ಕ್ಷತ್ರಿಯ ಶೂರ. ಅವನಿಗೆ ಕ್ಷತ್ರಿಯ ಹೆಂಡತಿಯಲ್ಲಿ ಹುಟ್ಟಿದವನು ಈ ವಸುದೇವ. ಅವನಿಗೆ ಈ ವೈಶ್ಯ ಜಾತಿಯ ಪತ್ನಿಯಲ್ಲಿ ಹುಟ್ಟಿದವನು ಈ ನಂದ. ವೈಶ್ಯರ ಕೆಲಸ ಈ ಕೃಷಿ ಮತ್ತೆ ಹೈನುಗಾರಿಕೆ ಇತ್ಯಾದಿಗಳನ್ನು ಮಾಡೋದು. ಅಂಥ ಹಿನ್ನೆಲೆ ಅವರು. ವಸುದೇವ ಮತ್ತು ದೇವಕಿಯರಂತೂ ಅವನನ್ನು ಹೆತ್ತೇ ಇದ್ದಾರೆ. ಹೀಗೆ ಚತುರ್ಮುಖ ಬ್ರಹ್ಮ ಅವರಿಬ್ಬರಿಗೂ ವರ ಕೊಟ್ಟಿದ್ದ. ಅದರಂತೆ ಅವರು ಇಲ್ಲಿ ಹುಟ್ಟಿದ್ದಾರೆ. ಬ್ರಹ್ಮ ಅವ್ರಿಗೆ ಹೇಳಿದ್ನಲ್ಲ, ಈಗ ಹೋಗಿ ನೀವು ಹುಟ್ಟಬೇಕು ಅಂತ. ಆಯ್ತು, ಅವ್ರು ಹುಟ್ತೀವಿ ಅಂದರು. ಅವರಂದ್ರು, ನಾವು ಭೂಮಿಯಲ್ಲಿ ಜನಿಸ್ತೀವಿ, ನಮಗೆ ಆ ಭಗವಂತನಲ್ಲಿ ಮಹಾಭಕ್ತಿ ಬರಬೇಕು, ಭಕ್ತಿಗೆಂದು ಚ್ಯುತಿ ಆಗಬಾರದು ಅಂತ ಕೇಳ್ಕೊಂಡಿದ್ರು. ಹಾಗೆ ಆಗಲಿ ಅಂತ ಅವನು ಆಶೀರ್ವಾದ ಮಾಡಿದ್ದ. ಅದರಂತೆ ಈ ದಂಪತಿಗಳಿಗೆ ಅವನ ಬಗ್ಗೆ ಭಕ್ತಿ ಹೋಗಿರಲಿಲ್ಲ. ಆದರೂ ನಡುವೆ ನಡುವೆ ಮಾಯೆ ಅಂತ ಅನ್ನೋದು ಅವರನ್ನು ಕವಿತಿತ್ತು. ಇದು ಒಂದು ವಿಶಿಷ್ಟವಾದ ಸಂಗತಿ, ಅಲ್ಲಿ 9ನೇ ಅಧ್ಯಾಯದಲ್ಲಿ ಬರೋದು. ಮುಂದೆ ದಾಮೋದರ ಅಂತ ಕೃಷ್ಣನಿಗೆ ಹೆಸರಿದೆ, ನಾವೆಲ್ಲ ಕೇಳಿದ್ದೀವಿ. ದಾಮೋದರ ಅಂತ ಹೆಸರು ಯಾಕೆ ಬಂತು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಒಂದ್ಸರಿ ಈ ಯಶೋದೆ ತಾನೇ ಮೊಸರು ಕಡಿತಾ ಇದ್ಲು. ಯಾಕಂದ್ರೆ ಆಳುಗಳು ಬೇರೆ ಕೆಲಸದಲ್ಲಿ ತೊಡಗಿದ್ರು. ಅವಳು ಕೃಷ್ಣನದೇ ಲೀಲೆಗಳನ್ನು ಹಾಡ್ತಾ ಇದ್ಲು. ಅವನು ಮಾಡಿದ ಲೀಲೆಗಳನ್ನೇ ತಾವೇ ಅಲ್ಲಿರುವವರು ಯಾರೋ ಮಾಡಿದ ಕೆಲವು ಹಾಡುಗಳು, ಆ ಹಾಡಿನಲ್ಲಿ ಹಾಡ್ತಾ ಇದ್ರು. ಇದು
ನಾನು ಅನೇಕ ಸರಿ ಕೂತ್ಕೊಂಡಾಗ ಅನ್ಕೊಂಡಿದ್ದೆ, ಭಗವಂತನ ಎಲ್ಲಾ ಲೀಲೆಗಳಿಗಿಂತ ಎಲ್ಲಾ ಅವತಾರಗಳಿಗಿಂತ ಕೃಷ್ಣನ ಅವತಾರ ಹೆಚ್ಚು ಎಲ್ಲಾ ಕವಿಗಳಿಗೆ, ಶಿಲ್ಪಿಗಳಿಗೆ ಮತ್ತೆ ಸಾಹಿತಿಗಳಿಗೆ ಸ್ಫೂರ್ತಿ ಕೊಟ್ಟಂತಹ ಒಂದು ಅವತಾರ. ಅವನ ಕುರಿತು ಅದೆಷ್ಟು ಹಾಡುಗಳು ಯಾವ್ಯಾವ ಭಾಷೆಯಲ್ಲಿ ರಚಿತ ಆಗಿದೆಯೋ ಅನ್ನುವಂತಿಲ್ಲ. ಕನ್ನಡದಲ್ಲಿವೆ, ತುಳು ಭಾಷೆಯಲ್ಲಿದೆ, ತೆಲುಗು, ತಮಿಳು, ಹಿಂದಿ ಭಾಷೆಯಲ್ಲಿವೆ. ಸೂರದಾಸರಂಥವ್ರು ಎಷ್ಟೆಷ್ಟೋ ಜನ ಹಾಡುಗಳನ್ನು ಹಾಡಿದ್ದಾರೆ. ರಾಮಚರಿತ ಮಾನಸವನ್ನ ಅವರು ಹಿಂದಿಯಲ್ಲಿ ರಾಮನ ಕಥೆ ಬರೆದಿದ್ದಾರೆ ತುಳಸಿದಾಸರು. ಸೂರದಾಸರು ಕೃಷ್ಣನ ಕಥೆ, ಕೃಷ್ಣನ ಹಾಡುಗಳನ್ನು ಬರೆದಿದ್ದಾರೆ. ಅಂಥದ್ರಲ್ಲಿ ಅನೇಕ ಜನ ಶಿಲ್ಪಿಗಳಿಗೆ, ವರ್ಣಚಿತ್ರಕಾರರಿಗೆ ಎಲ್ಲರಿಗೂ ಸ್ಫೂರ್ತಿ ಕೊಟ್ಟಂತಹ ಅವತಾರ. ವ್ರಜಭಾಷಾ ಅಂತಿದೆ, ಹಿಂದಿ ಭಾಷೆ ಏನಿದೆ ಉತ್ತರ ಪ್ರದೇಶದಲ್ಲಿ, ಆ ಹಿಂದಿ ಭಾಷೆನೇ ಒಂದು ಇನ್ನೊಂದು ಅಪಭ್ರಷ್ಟ ರೂಪ, ಸ್ವಲ್ಪ ರೂಪಾಂತರ. ವ್ರಜಭಾಷಾ ಅಂತ, ವ್ರಜ ಅಂದ್ರೆ ನಂದಗೋಕುಲ, ಅಲ್ಲಿ ಪರಿಸರದಲ್ಲಿ ಮಾತಾಡುವಂತ ಒಂದು ಭಾಷೆ ಅಷ್ಟೇ. ಅಂತಹ ಅನೇಕ ಹಾಡುಗಳು ಇವತ್ತಿಗೂ ಇವೆ, ಅವತ್ತಿಗೂ ಇದ್ದವು, ಹಾಡ್ತಾ ಇದ್ಲು. ಅವಳಿಗೆ ಆಳು ಮಾಡುವ ಕೆಲಸ ಅವಳಿಗೆ ಮಾಡ್ಲಿಕ್ಕೆ ಶ್ರಮ ಆಗ್ತಿತ್ತು, ಮಾಡಿ ಗೊತ್ತಿಲ್ಲ ಅವಳಿಗೆ, ಹೆಚ್ಚು ಶ್ರಮ ಆಗಿತ್ತು. ಮೊಸರು ಕಡಿತಾ ಇದ್ಲು. ಇವನು ಕಡೆಗೋಲು ಹಿಡಿದು ಅವಳಿಗೆ ಅಡ್ಡಿ ಮಾಡಿದ, ತೊಡೆ ಏರಿ ಕೂತ. ಅವನಿಗೆ ಆಕೆ ಹಾಲು ಕುಡಿಸಿದ್ಲು. ಆ ಕಡೆ ಒಲೆ ಮೇಲಿಟ್ಟ ಹಾಲು ಉಕ್ಕಿತು. ಈ ಕಡೆ ಮಗುವನ್ನು ನೋಡ್ಬೇಕೋ ಆ ಮೊಸರು ನೋಡ್ಬೇಕೋ ಹಾಲು ನೋಡ್ಬೇಕೋ ತಿಳಿಲಿಲ್ಲ. ಅವಳು ಆ ಮಗುವನ್ನು ಅಲ್ಲೇ ಕೆಳಗಿಟ್ಟು ಹೋಗಿಬಿಟ್ಲು. ಇವನಿಗೆ ಸಿಟ್ಟು ಬಂತು. ಅಲ್ಲೇ ಮೊಸರಿನ ಕುಡಿಕೆ ಇತ್ತಲ್ಲ, ಅದನ್ನು ಕಲ್ಲಿನಿಂದ ಒಡೆದು ಹಾಕಿ ಅಲ್ಲಿ ಇದ್ದ ಮೊಸರನ್ನೆಲ್ಲ ತಿಂದು ಬಿಟ್ಲು. ಅಲ್ಲಿ ನೋಡಿದ್ರೆ ಮೊಸರಿನ ಕುಡಿಕೆ ಒಡೆದು ಹೋಗಿತ್ತು, ಮಗನೂ ಕಾಣಲಿಲ್ಲ, ಅವನದೇ ಕೆಲಸ ಇದು ಅಂತ ತಿಳ್ಕೊಂಡು. ಅವನೇನ್ ಮಾಡ್ತಿದ್ದ, ಈ ನಿಲುವಿನಲ್ಲಿ ಬೆಣ್ಣೆ ಇಟ್ಟಿದ್ರು, ಅದನ್ನ ಅಲ್ಲೊಂದು ಒರಳಿತ್ತು, ಆ ಒರಳನ್ನ ನೆಲದ ಮೇಲೆ ಬೋರಲ್ ಹಾಕಿ ಅದ್ರ ಮೇಲೆ ನಿಂತು ಆ ಬೆಣ್ಣೆಯನ್ನು ಮೇಲಿಂದ ತೆಗೆದು ಅದನ್ನು ಬೆಕ್ಕಿಗೆ ತಿನ್ನಿಸ್ತಿದ್ದ. ತಾನು ತಿನ್ನುವುದಲ್ಲದೆ ಬೆಕ್ಕಿಗೆಲ್ಲ ತಿನ್ನಿಸ್ತಿದ್ದ. ತನ್ನ ಕಳ್ತನ ತಾಯಿ ತಿಳಿಬಾರದು ಅಂತ ಆ ಕಡೆ ಈ ಕಡೆ ಕದ್ದು ಮುಚ್ಚಿ ನೋಡ್ತಿದ್ದ. ಬಂದ್ಲು ಹಿಂದಿಂದ, ಅವನು ಹಿಡ್ದೇ ಬಿಟ್ಲು. ಯೋಗಿಗಳ ತಪೋಬಲಕ್ಕೂ ಸಿಗೋದಿಲ್ಲ ಅಂತ ಹಿಡಿದು ಬಿಟ್ಲು. ಹಿಡಿದು ಅವನು ಓಡ್ಲಿಕ್ಕೆ ಶುರು ಮಾಡಿದ. ಆದ್ರೆ ಅವನು ಓಡಿದಷ್ಟು ವೇಗಕ್ಕೆ ಇವಳಿಗೆ ಓಡ್ಲಿಕ್ಕೆ ಆಗಲಿಲ್ಲ. ಇವೆಲ್ಲ ಕಥೆ ಅರ್ಥ ಹಿಂದೆ. ಮಗು ಓಡಿತು, ಇವಳಿಗನ್ನು ಹಿಂಬಾಲಿಸಲಿಕ್ಕೆ ಆಗಲಿಲ್ಲ ಅನ್ನೋ ಎಲ್ಲದ್ರದ್ದು ಅರ್ಥ ಇದೆ. ಭಗವಂತ ಮುಂದೆ ಹೋಗ್ತಾ ಇರ್ತಾನೆ, ಅವನ್ನ ಹಿಡೀಲಿಕ್ಕೆ ಅವನ ಸಮಾನವಾದ ವೇಗಕ್ಕೆ, ಬೌದ್ಧಿಕವಾದ ವೇಗ ನಮ್ದಲ್ಲ ಅಂತ ಅದ್ರ ಹಿಂದಿನ ಅರ್ಥ ಇಲ್ಲ. ಆಮೇಲೆ ಕೈಯಲ್ಲೊಂದು ಕೋಲ್ ತಗೊಂಡು ಹೊಡೆದೇ ಬಿಡ್ತೀನಿ ಅನ್ನುವಂತೆ ತೋರಿಸ್ಕೊಂಡು ಕಣ್ಣು ಉಜ್ಕೊಂಡ. ಕಣ್ಣಿಗೆ ಕಾಡಿಗೆ ಹತ್ತಿತ್ತು, ಆ ಕಾಡಿಗೆಲ್ಲ ಕರಗಿ ನೀರಾಗಿ ಹರಿತು. ಅವನನ್ನ ಆ ಕೋಲು ಬಿಸಾಕಿ ಅವನು ಇನ್ನೆಲ್ಲೂ ಹೋಗಬಾರದು ಅಂತ ಆ ಹೊರಳಿಗೆ ಕಟ್ಟಿ ಬಿಡಬೇಕು ಅಂತ ಆಲೋಚನೆ ಮಾಡಿದ್ದ. ಅವನು ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಇನ್ನೆಲ್ಲೂ ಹೋಗುವುದೇನು ಬಂತು, ಬರುವುದೇನು ಬಂತು. ನಾವೆಲ್ಲೋ ಹೊರಗಿರ್ತೀವಿ, ಇಲ್ಲಿ ಬರ್ತೀವಿ, ಇಲ್ಲಿದ್ರೆ ಹೊರಗಿಲ್ಲ, ಹೊರಗಿದ್ರೆ ಇಲ್ಲಿಲ್ಲ. ಅವನು ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಹಿಂದ್ಯಾವುದು, ಮುಂದ್ಯಾವುದು, ಒಳ ಯಾವುದು, ಹೊರಗೆ ಯಾವುದು, ಅವನಿಗೆ ಅದೇನೂ ಇಲ್ಲ. ಆದ್ರೆ ಅಂಥವನನ್ನು ಕಟ್ಟಿ ಹಾಕಿ ಬಿಡಬೇಕು ಅಂತ ಆಲೋಚನೆ ಮಾಡಿದ್ಲು. ಸಾಮಾನ್ಯ ಬಾಲಕನಂತ ತಿಳಿದು ಕಟ್ಟಿ ಹಾಕಬೇಕು ಅಂತ ಆಲೋಚನೆ ಮಾಡಿದ್ಲು. ಅದ್ಯಾವುದೊಂದು ಹಗ್ಗ ತಗೊಂಡು ಕಟ್ಟಿದ್ಲು. ಒಂದೆರಡು ಅಂಗುಲ ಕಡಿಮೆ ಆಯಿತು. ಇನ್ನೊಂದು ಯಾವುದೋ ಹಗ್ಗ ತಂದ್ಲು, ಅದು ಮತ್ತೊಂದೆರಡು ಅಂಗುಲ ಕಡಿಮೆ ಆಯಿತು. ಇದು ಹಗ್ಗ ಎಷ್ಟು ದೊಡ್ಡ ಹಗ್ಗ ತಂದ್ರೂ ಮತ್ತೆ ಕಡಿಮೆ ಆಗ್ತಾನೆ ಹೋಯಿತು. ಹೀಗೆ ವ್ಯಾಖ್ಯಾನ ಮಾಡ್ತಾರೆ. ಎರಡೆರಡು ಅಂಗುಲ ಕಡಿಮೆ ಆಗ್ತಿತ್ತಲ್ಲ. ಯಶೋದೆಗೆ ಕೃಷ್ಣನಲ್ಲಿ ಪ್ರೀತಿ ಇತ್ತು, ಮಗ ಅಂತ ಪ್ರೀತಿ ಇತ್ತು. ಆದ್ರೆ ಜ್ಞಾನ ವೈರಾಗ್ಯ ಸ್ವಲ್ಪ ಕಡಿಮೆ ಇತ್ತಂತೆ. ಇನ್ನು ಅದ್ರ ಸಲುವಾಗಿ ಒಂದೊಂದು 2 ಇಂಚ್ ಕಡಿಮೆ ಆಗ್ತಿತ್ತಂತೆ. ಅವಳಿಗೆ ಜ್ಞಾನ ಇರ್ಲಿಲ್ಲ ಅಂತಲ್ಲ, ವೈರಾಗ್ಯ ಇರ್ಲಿಲ್ಲ ಅಂತಲ್ಲ. ಇದೇನಾಗ್ತದಂದ್ರೆ ದೇವತೆಗಳಿಗೂ ಕೂಡ, ನಮ್ಮ ಮನುಷ್ಯರ ಕಥೆ ಅಂತೂ ಬಿಟ್ಟೇ ಬಿಡೋಣ, ದೇವತೆಗಳಿಗೂ ಕೂಡ ಮಾನುಷಾನ್ನೋಪಭೋಗೇನ ಸಂಸರ್ಗಾನ್ ಮಾನುಷೇಷು ಚ ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಇದು ಈ ಮಾನುಷಾನ್ನೋಪಭೋಗೇನ ಸಂಸರ್ಗಾನ್ ಮಾನುಷೇಷು ಚ ಅನ್ನೋದನ್ನ ನೆನಪು ಮಾಡ್ಕೊಂಡಾಗೆಲ್ಲ ನನಗೊಂದೊಂದು ಬಾರಿ ದಿಗಿಲಾಗ್ತದೆ. ಕಾರಣ ಏನಂದ್ರೆ, ದೊಡ್ಡ ದೊಡ್ಡ ದೇವತೆಗಳಿಗೂ ಕೂಡ ಇಲ್ಲಿ ಬಂದು ಹುಟ್ಟಿದಾಗ ಅವ್ರು ಯಾರ ನಡುವೆ ಬದುಕಬೇಕು, ಮನುಷ್ಯರ ನಡುವೆ ಬದುಕಬೇಕು. ಮನುಷ್ಯರ ಸಂಪರ್ಕ ಅನ್ನೋದಿದೆಯಲ್ಲ, ಇನ್ನು ನಾಯಿ, ಹಂದಿ, ಯಾವುದೇ ಪ್ರಾಣಿ, ಪಕ್ಷಿ ಏನು ಸಂಪರ್ಕ ಆದ್ರೂ ಆಗಲಿ, ಅದು ನಮ್ಮಷ್ಟು ತೊಂದರೆ ಮಾಡೋದಿಲ್ಲ. ಮನುಷ್ಯ ಸಂಪರ್ಕ ಅನ್ನೋದೇ ಅಷ್ಟು ಕೆಟ್ಟದೆ, ಎಲ್ಲಾನು ಹಾಳು ಮಾಡಿಟ್ಬಿಡ್ತದೆ. ಯಾಕೆಂದ್ರೆ ನಾವು ದುಡಿಮೆ ಮಾಡ್ತೀವಲ್ಲ, ಇದು ನಮ್ದು ವಿಶ್ಲೇಷಣೆ ಹೀಗೆ. ನಾವು ದುಡಿಮೆ ಮಾಡ್ತೀವಿ, ನಮ್ಮ ದುಡಿಮೆ ಪೂರ್ಣವಾಗಿ ನ್ಯಾಯಯುತ ಅಲ್ಲ. ನಮ್ಮ 100% ನ್ಯಾಯಯುತವಾಗಿ ನಾವು ದುಡಿದಿದ್ದೇವೆ ಅಂತ ಪ್ರಾಯ ಯಾರೂ ಈಗ ಹೇಳೋದು ಸಾಧ್ಯ ಇಲ್ಲ.
ದುಡಿದದ್ದು ಅನ್ಯಾಯದಿಂದ ಸ್ವಲ್ಪ ಆದ್ರೂ ಅನ್ಯಾಯ ಅಂಶ ಸೇರಿತ್ತು. ಅದರಿಂದ ಮನೆಗೆ ಪದಾರ್ಥ ತಂದು ನಾವು ಅಡಿಗೆ ಮಾಡೋದು. ಅಡಿಗೆ ಮಾಡುವವರು ನಾವೇ, ನಮ್ಮ ಹೆಂಡತಿ, ಮಗಳು, ಸೊಸೆ ಇಂಥವ್ರು. ಹೋಗಿ ನಾವೇ ಮಾಡಿದ್ರಾದ್ರೂ ಏನು ನಮ್ಮಲ್ಲೂ ದೋಷ ಇದ್ದೇ ಇರ್ತದೆ. ಗಂಡನು ದೋಷ ಇದ್ದವನೇ, ಹೆಂಡತಿಯೂ ದೋಷ ಇದ್ದವಳೆ, ಸೊಸೆ, ಮಗಳು, ಇನ್ ಯಾವ ಆಳನ್ನು ತಂದು ಹಚ್ಚಿದ್ರು ಅವಳು ದೋಷ ಇದ್ದವಳೆ, ಅವಳೇ ಅಡಿಗೆ ಮಾಡೋದು. ಇದು ಬಹಳ ದೊಡ್ಡ ಮಡಿ ಮೇಲಿಗೆ ಅಂತ ಮಾಡಿದ್ರು ಬಾವಿ ನೀರಿನ ಮಡಿ ಹಿಡಿದು, ಕೆಲವರು ನಿತ್ಯ ಬಾವಿ ನೀರು ಸ್ನಾನ ಆಗಬೇಕು ಅಂತ ಮಡಿ ಹಿಡಿದು ಮಾಡೋರಿದ್ದಾರೆ. ಅಂಥವ್ರಿಗಾದ್ರೂ ಕೂಡ ಬಾವಿ ನೀರಲ್ಲಿ ಹಿಡಿದು ಮಡಿ ಮಾಡಿದ್ರೆ ಹೌದು, ಆದ್ರೆ ಮನಸ್ಸಿನ ಮಲ ಇನ್ನೂ ಹೋಗಿರೋದಿಲ್ಲಲ್ಲ. ಹಾಗಿದ್ದಾಗ ಮಾಡಿದ ಅಡಿಗೆಯಲ್ಲಿ ಸ್ವಲ್ಪ ಮೈಲಿಗೆ ಅನ್ನೋದು ಇದ್ದೇ ಇರ್ತದೆ, ಸ್ವಲ್ಪ ಆದ್ರೂ ಮೈಲಿಗೆ ಇದ್ದೇ ಇರ್ತದೆ. ಅದೇ ಮಾನುಷಾನ್ನೋಪಭೋಗೇನ, ಅದನ್ನು ತಿಂದು ನಮ್ಮ ಶರೀರ ಬೆಳಿಬೇಕು. ಶರೀರ ಈ ಅನ್ನದ ಸ್ಥೂಲ ಭಾಗ ಇದೆಯಲ್ಲ, ಅದು ಮಲ ಆಗಿ ಹೊರಟು ಹೋಗ್ತದೆ. ಮಧ್ಯ ಭಾಗ ಮಾಂಸ, ರಕ್ತ ಆಗ್ತದೆ. ಸೂಕ್ಷ್ಮ ಭಾಗ ಇದೆಯಲ್ಲ, ಅದು ಮನಸ್ಸಾಗ್ತದೆ. ಯಾವತ್ತೂ ಇರೋದು ಹೀಗೆ. ಅದಕ್ಕಾಗಿ ತೀವ್ರವಾದ ಮದ್ಯಪಾನ ಇತ್ಯಾದಿ ಮಾಡಿದಾಗ ಕೂಡಲೇ ಬಿದ್ದು ಬಿಡ್ತಾರೆ. ರಸ್ತೆಗೆ ಬೀಳ್ತಾನೆ, ಯಾಕೆಂದ್ರೆ ಕೂಡಲೇ ಮನಸ್ಸಿಗೆ ಹೋಗಿಬಿಡ್ತದೆ. ಆಹಾರದ ಸೂಕ್ಷ್ಮ ಭಾಗ ಮನಸ್ಸಾಗ್ತದೆ. ಮತ್ತೆ ಹೀಗೆ ನಾವು ತಗೊಳ್ಳುವ ಆಹಾರ ಎಲ್ಲ ಅನ್ಯಾಯದಿಂದ ದುಡಿದದ್ದು, ಮಡಿ ಮೈಲಿಗೆ ಹೆಚ್ಚು ಕಡಿಮೆ ಆಗಿರ್ತದೆ. ಏನು ಮಾಡಿದ್ರು ಒಂದಿಷ್ಟು ಮೈಲಿಗೆ ಅಂಶ ಇದ್ದೇ ಇರ್ತದೆ. ಅಡಿಗೆ ಮಾಡಿದ್ವಿ, ಬಡಿಸೋರು ಯಾರು? ಅವರೇ. ಅಡಿಗೆ ಮಾಡುವವರು ಅವರೇ, ಬಡಿಸೋರು ಅವರೇ, ತಿನ್ನುವವರು ನಾವು ಮನುಷ್ಯರೇ. ಮಾನುಷಾನು ಉಪಭೋಗೇನ, ಮನುಷ್ಯ ಮಾಡಿದ ಅಡಿಗೆಯನ್ನು ತಿಂದು ಬೆಳೆದವರು ನಾವು, ಬೆಳೆಯುವವರು. ನಿತ್ಯ ಬೆಳಗ್ಗೆ ಎದ್ದು ಕೂಡಲೇ ಸಾಯಂಕಾಲ ಮಲ್ಕೊಳ್ಳೋ ತನಕ ಮನುಷ್ಯರದೇ ಸಂಪರ್ಕ. ನಮ್ಮ ಕಣ್ಣಿಗೇನು ದೇವತೆಗಳು ಕಾಣಿಸೋದಿಲ್ಲ. ಹುಟ್ಟಿದ ಆರಂಭ ಕಣ್ಣು ತೆಗೆದಿಲ್ಲ, ತಾಯಿ ಗರ್ಭದಿಂದ ಹೊರಗೆ ಬಂದ್ವಲ್ಲ, ಆವಾಗಿಂದ ನಮ್ಗೆ ಕಾಣಿಸೋದು ಯಾರ್ದು? ತಾಯಿ ಮುಖ. ಅದೇ ವೈದ್ಯರು, ಅದೇ ದಾದಿ, ನರ್ಸ್, ಅದೇ ಬಂಧುಗಳು. ಯಾರು ಬಂದ್ರು ಮನುಷ್ಯರೇ ಕಾಣಿಸೋರು. ಹುಟ್ಟಿದ ಆರಂಭ ಸಾಯುವ ತನಕ ಸುತ್ತಮುತ್ತಲ ಮನುಷ್ಯರೇ. ಬೆಳಿಗ್ಗೆ ಎದ್ದಾಗಿಂದ ಸಾಯಂಕಾಲ ಕಣ್ಮುಚ್ಚುವ ತನಕ ಮನುಷ್ಯರು. ಮನುಷ್ಯರದೇ ಸಹವಾಸ. ಮನುಷ್ಯರೇ ಸಂಪಾದಿಸಿ, ಮನುಷ್ಯರೇ ಅಡಿಗೆ ಮಾಡಿ, ಮನುಷ್ಯರೇ ನೀಡಿದ ಬಡಿಸಿದ ಅನ್ನ ತಿನ್ನುವವರು ಮನುಷ್ಯರು. ಮತ್ತೆ ಹೀಗಿದ್ದಾಗ ನಮಗೆ ಸ್ವಚ್ಛತೆ ಎಲ್ಲಿಂದ ಬರಬೇಕು? ಅಂತರಂಗದ ಶುದ್ಧಿ, ಬಹಿರಂಗ ಶುದ್ಧಿ ಎಲ್ಲಿಂದ ಬರಬೇಕು? ಆದ್ರಿಂದ ದೇವತೆಗಳು ಮನುಷ್ಯರಂತೆ ವರ್ತಿಸಿ ಬಿಡ್ತಾರಂತೆ ಇಲ್ಲಿ ಬಂದ್ಮೇಲೆ. ಇದು ಅವರಿಗೂ ಆಗೋದು ಈ ತರ. ಎಲ್ಲರ ಕಥೆಯಲ್ಲೂ ಅದನ್ನ ನಾವು ಕೇಳೇ ಇದ್ದೀವಿ. ಜ್ಞಾನಭಕ್ತಿ ಅವಳಿಗೆ ಇರ್ಲಿಲ್ಲ ಅಂತಲ್ಲ, ಇಲ್ಲಿ ಮನುಷ್ಯರಾಗಿ ಹುಟ್ಟಿದಾಗ ಅದು ಕ್ಷೀಣ ಆಗಿ ಹೋಗಿತ್ತು. ಇಂದ್ರ ಏನು ಕಡಿಮೆ, ಅರ್ಜುನ ಕಡಿಮೆ ಅವನಲ್ಲ, ಇಂದ್ರನ ಅವತಾರ. ನಾನು ಯುದ್ಧ ಮಾಡೋಲ್ಲ ಅಂದ್ಬಿಟ್ಟ. ರಾಘವೇಂದ್ರ ಸ್ವಾಮಿಗಳು ಏನು ಕಡಿಮೆ ಅವರಲ್ಲ. ಬಾ ಸನ್ಯಾಸ ತಗೊಂತ ಅವ್ರ ಗುರುಗಳು ಕರೆದ್ರೆ, ನನ್ನ ಹೆಂಡತಿ ಇನ್ನೂ ಚಿಕ್ಕವಳಿದ್ದಾಳೆ, ಮಗನಿನ್ನೂ ಉಪನಯನ ಆಗಿಲ್ಲ, ನಾನು ಸನ್ಯಾಸ ತಗೊಳ್ಳಿಕ್ಕೆ ಒಲ್ಲೆ ಅಂದ್ರು ಅವರು. ಇದು ಪ್ರತಿಯೊಬ್ಬರದು ಇದೇ ಕಥೆ. ತಾನು ಯಾರು ಅಂತ ಗೊತ್ತಿರೋದಿಲ್ಲ ಅವರಿಗೆ. ತಮ್ಮ ಜೊತೆ ಇದ್ದು ಭಗವಂತ ಅಂತ ಗೊತ್ತಾಗೋದಿಲ್ಲ. ತಪ್ಪು ಮಾಡ್ತಾರೆ. ಯುಧಿಷ್ಠಿರನಂತವರು ತಪ್ಪು ಮಾಡ್ತಾರೆ. ಎಲ್ಲೋ ಕೆಲವರು ಭೀಮಸೇನ, ದ್ರೌಪದಿ ಅಂತಿಂತವ್ರು ಕೆಲವರು ಮಾತ್ರ ತಪ್ಪು ಮಾಡದೇ ಇರ್ತಾರೆ. ಕಲಿಯ ಸಂಪರ್ಕ ಬರೇ ಮನುಷ್ಯರಿಗಲ್ಲ, ದೇವತೆಗಳನ್ನು ಹೀಗೆ ಕಾಡ್ತದೆ. ಇದು ನಮ್ಮ ಮನುಷ್ಯ ಜೀವನದ ಇತಿಮಿತಿ. ಎಲ್ಲಾ ಹಗ್ಗ ತಂದ ಕಟ್ಟಿದ್ರು ಸಾಕಾಗಲಿಲ್ಲ. ಗೋಪಸ್ತ್ರೀಯರಿಗೆಲ್ಲ ಆಶ್ಚರ್ಯ ಆಯಿತು. ಅವರು ಬಂದು ನೋಡ್ತಾನೆ ಇದ್ದಾರೆ. ಅಕ್ಕಪಕ್ಕದ ಮನೆಯಿಂದ ಹಗ್ಗ ತಂದಿರಬೇಕು. ಯಶೋದೇವಿ ನಕ್ಕು ಆಶ್ಚರ್ಯಪಟ್ಲು. ಕೊನೆಗೆ ಮೈಯೆಲ್ಲ ಬೆವರಿತ್ತು, ಮುಡಿದ ಹೂಮಾಲೆ ಕೆಳಗೆ ಉದುರಿತ್ತು. ಇವನೇನ್ ಮಾಡಿದ, ತಾನೇ ಬಂಧನಕ್ಕೆ ಸಿಕ್ಕೊಂಡ. ಮತ್ತೆ ಸಿಕ್ಕೊಂಡು ಹೀಗೆ ದಾಮೋದರನಾದ. ಉದರ ಅಂದ್ರೆ ಹೊಟ್ಟೆ, ದಾಮ ಅಂದ್ರೆ ಹಗ್ಗ. ಆದ್ರಿಂದ ಅವನಿಗೆ ದಾಮೋದರ ಅಂತ ಹೀಗೆ ಹೆಸರು ಬಂತು. ಆ ದಾಮೋದರ ಅನ್ನೋ ಹೆಸರಿನ ಒಂದು ವರ್ಣನೆ, ಅದು ಆ ಶ್ಲೋಕ ಹರಿವಂಶದಲ್ಲಿ ಅದು ಕಾಣಿಸ್ತದೆ. ಉಳಿದ ಪುರಾಣಗಳಲ್ಲಿ ಅದು ಕಾಣಿಸೋದಿಲ್ಲ, ಇಲ್ಲಿ ಕಾಣಿಸ್ತದೆ. ಸಚ ತೇನೈವ ದಾಮ್ನಾ ವೈ ಕೃಷ್ಣೋ ವೈ ದಾಮಬಂಧನಾತ್ ಗೋಷ್ಠೇ ದಾಮೋದರ ಇತಿ ಗೋಪಿಭಿ ಪರಿಗೀಯತೆ. ಆ ಹಗ್ಗ ಅವನನ್ನು ಕಟ್ಟಲಿಕ್ಕೆ ಹೋಗಿದ್ದರಿಂದ ಕಟ್ಟಲಿಕ್ಕೆ ಆಗಲಿಲ್ಲ, ಆದರೂ ಮತ್ತೆ ಕಟ್ಟಿಸ್ಕೊಂಡಾದ್ರಿಂದ ಯಾರಿಗೆ ಹೊಟ್ಟೆಯಲ್ಲಿ ಹಗ್ಗ ಇದೆಯೋ ಅವನೇ ದಾಮೋದರ ಅಂತ ಅವನನ್ನ ಕರೀತಾರೆ. ಈ ಉಡುಪಿ ಕೃಷ್ಣನ ವಿಗ್ರಹ ನಾವು ನೋಡಿರ್ತೇವಲ್ಲ, ಅಲ್ಲೊಂದು ಕೈಯಲ್ಲಿ ಕಡೆಗೋಲು ಇರ್ತದೆ, ಇನ್ನೊಂದು ಕೈಯಲ್ಲಿ ಒಂದಿಷ್ಟು ಹಗ್ಗ ಇರ್ತದೆ. ಅದೆಲ್ಲ ಮೊಸರು ಕಡಿಯುವ ಹಗ್ಗ ಅದು. ಕೆಲವು ಸರಿ ತಾಯಿ ಕಡಿಯುವಾಗ ತಾನೇ ಕಡಿತೀನಿ ಅಂತ ಇವನು ಹೋಗಿದ್ದಿರ್ಬೋದು. ಇದೆಲ್ಲ ಅವನು ತೋರಿಸಿದ ಬಾಲ ಲೀಲೆಗಳು ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಯಾವ ಒಂದು ಪ್ರತಿಮೆ ಆ ಯಶೋದೆಗೆ ಮುಂದೆ ದೇವಕಿ ಅವನನ್ನು ನೋಡಿರ್ಲಿಲ್ಲಲ್ಲ, ಯಶೋದೆ ಮಾತ್ರ ನೋಡಿದ್ಲು. ಆ ದೇವಕಿಗೆ ಅಂಥದೊಂದು ಪ್ರತಿಮೆಯನ್ನು ಮಾಡಿಸಿಕೊಟ್ಟಿದ್ದ ಕೃಷ್ಣ. ಆಗ ಆ ಪ್ರತಿಮೆ ಗುಜರಾತಿನ ದ್ವಾರಕೆ ಕಡೆಯಿಂದ ಒಂದು ಯಾವುದೋ ಹಡಗಿನಲ್ಲಿ ಇಲ್ಲಿ ಬಂದಿತ್ತು.
ಉಡುಪಿ ಕಿನಾರೆ ಕಡಲ ಕಿನಾರೆಗೆ ಅದು ಬಂದಿತ್ತು. ಅಲ್ಲಿ ಆಚಾರ್ಯ ಮಧ್ವರು ಸಮುದ್ರ ತೀರದಲ್ಲಿ ಅದು ಸಿಕ್ಕಾಗ ಅಲ್ಲಿಂದ ಆ ಪ್ರತಿಮೆಗಳನ್ನು, ಬಲರಾಮನ ಒಂದು ಪ್ರತಿಮೆ, ಕೃಷ್ಣನ ಒಂದು ಪ್ರತಿಮೆ, ಇವುಗಳೆರಡನ್ನು ತಂದು ಕೃಷ್ಣನ ಪ್ರತಿಮೆಯನ್ನು ಉಡುಪಿಯಲ್ಲಿ ಸ್ಥಾಪನೆ ಮಾಡಿದರು. ಬಲರಾಮನ ಪ್ರತಿಮೆಯನ್ನ ಸಮುದ್ರ ತೀರದಲ್ಲಿ ಒಡಬಹಾಂಡೇಶ್ವರ ಅಂತಿದೆ, ಅಲ್ಲಿ ಸ್ಥಾಪನೆ ಮಾಡಿದರು. ಅವೆರಡು ಅಲ್ಲಿಂದ ಬಂದದ್ದು ಅಂತ ಹೀಗೆ ಅದು ವರ್ಣನೆ ಮಾಡ್ತಾರೆ. ಇದು ಅವನು ಬಲರಾಮ, ಅವನು ದಾಮೋದರ ಅಂತ ಯಾಕೆ ಅನಿಸ್ಕೊಂಡ ಅನ್ನೋದ್ರ ಬಗ್ಗೆ ಇದು. ದಾಮೋದರ ಅನ್ನೋ ಹೆಸರು ಬರೇ ಕೃಷ್ಣನಿಗೆ ಸಂಬಂಧಪಟ್ಟದ್ದೇನೂ ಅಲ್ಲ, ಮೂಲ ರೂಪದ ಭಗವಂತನಿಗೂ ನಾರಾಯಣನಿಗೂ ವಿಷ್ಣುವಿಗೂ ಸಂಬಂಧಪಟ್ಟೇ ಪಡ್ತದೆ. ದಾಮ ಅಂದ್ರೆ ನಮ್ಮ ಹಗ್ಗ, ಹಗ್ಗ ಅಂದ್ರೆ ಭಕ್ತಿಯ ಹಗ್ಗ. ಭಕ್ತಿಯ ಹಗ್ಗದಿಂದ ಅವನು ಕಟ್ಟಬಹುದೇ ಹೊರತು ದುರಹಂಕಾರದ ಹಗ್ಗದಿಂದ ಅವನು ಕಟ್ಲಿಕ್ಕೆ ಬರೋದಿಲ್ಲ. ಸಂಪತ್ತಿನ ಮದದ ಹಗ್ಗದಿಂದ ಅವನನ್ನು ಕಟ್ಲಿಕ್ಕೆ ಬರೋದಿಲ್ಲ. ಇದು ಆ ದಾಮೋದರ ಅನ್ನೋ ನಾಮದ ಅರ್ಥ. ಮುಂದೇನಾಯ್ತು? ಈ ಎಲ್ಲ ಉದಾಹರಣೆಗಳನ್ನು ತೋರಿಸಿದೆ. ಸ್ವವಶೇನಾಪಿ ಕೃಷ್ಣೇನ ಯಸ್ಯೇದಂ ಶ್ರೇಷ್ಠರಂ ವಶೆ, ತಾನು ಭಕ್ತಿ ವಶ ಅನ್ನೋದನ್ನು ತೋರಿಸ್ಕೊಂಡ ಈ ಮೂಲಕ. ಮುಂದೆ ಇನ್ನೊಂದ್ಸರಿ ಹೀಗೆ ಅವಳು ಆ ಒರಳಿಗೆ ಕಟ್ಟಿದ್ಲಲ್ಲ, ಒರಳಿಗೆ ಕಟ್ಟಿ ಹೋದ್ಲು. ಒರಳಿಗೆ ಕಟ್ಟಿ ಹೋದ ಮೇಲೆ ಅವಳು ಯಾವುದೋ ಕೆಲಸ ಮಾಡ್ಲಿಕ್ಕೆ ತೊಡಗಿದಾಗ ಇವನೇನು ಮಾಡಿದ, ಇನ್ನು ಅವಳನ್ನು ತಪ್ಪಿಸ್ಕೋಬೇಕು ಅಂತ ಆಲೋಚನೆ ಮಾಡಿದ. ತಪ್ಪಿಸ್ಕೋಬೇಕು ಅಂತ ಆಲೋಚನೆ ಮಾಡಿ ಆ ಒರಳನ್ನೇ ಎಳಿತಾ ಅಂಗಳಕ್ಕೆ ಹೋದ. ಅಂಥ ಶಕ್ತಿ ಅದಕ್ಕೆ. ಮತ್ತಿ ಮರ, ಅರ್ಜುನ ವೃಕ್ಷ, ಮತ್ತಿ ಮರ ಅಂತಾರೆ. ಅನೇಕ ಪೀಠೋಪಕರಣಗಳನ್ನು ಅದರಿಂದಲೇ ಮಾಡ್ತಾರೆ. 2 ವೃಕ್ಷಗಳು, ಜೋಡಿ ವೃಕ್ಷ. ಅವರು ಹಿಂದೆ ನಾರದನ ಶಾಪದಿಂದ ಈ ಮತ್ತಿ ವೃಕ್ಷ ಆಗಿ ಹುಟ್ಟಿದ್ರು. ಅವ್ರ ಕಥೆಯನ್ನು ಈಗ ಮುಂದೆ ಹೇಳ್ತಾರೆ. ಏನು ಕಾರಣ ಅದನ್ನ ಹೇಳಿ ಅಂತಂದಾಗ ಶುಕಾಚಾರ್ಯ ಹೇಳಿಕ್ಕೆ ತೊಡಗಿದ್ರು. ಕುಬೇರನ ಮಕ್ಕಳು, ನಳಕೂಬರ ಅಂತ ಒಬ್ಬ, ಮಣಿಗ್ರೀವ ಅಂತ ಇನ್ನೊಬ್ಬ. ಭಾರಿ ಅಹಂಕಾರ ಇತ್ತು ಅವರಿಗೆ. ಕುಬೇರನ ಮಕ್ಕಳು ರುದ್ರನ ಭಕ್ತರು, ಅಹಂಕಾರದಿಂದ ಮೆರಿತಾ ಇದ್ರು. ಗಂಗಾ ತೀರ ಅಲ್ಲೊಂದು ಉಪವನ, ಅಲ್ಲಿ ಸ್ತ್ರೀಯರ ಜೊತೆ ಸೇರಿ ವಿಹಾರ ಮಾಡ್ತಿದ್ರು, ಜಲಕ್ರೀಡೆ ಆಡಿದ್ರು. ದೇವರ್ಷಿ ನಾರದ ಅಲ್ಲಿಗೆ ಬಂದರು. ಅಲ್ಲಿದ್ದ ಅಪ್ಸರೆಯರು ಅವರೆಲ್ಲ ನೋಡಿ ಆ ಮಹರ್ಷಿಗಳು ಶಾಪ ಕೊಡ್ತಾರೆ ಅಂತ ಹೆದರಿ ಬೇಗ ಬೇಗ ಸೀರೆ ಉಟ್ಕೊಂಡು ಅಲ್ಲಿಂದ ದೂರ ಹೋದ್ರು, ಅವ್ರ ಕಣ್ಣಿಂದ ದೂರ ಹೋದ್ರು. ಆದ್ರೆ ಇವರಿಬ್ಬರು ಮಾತ್ರ ನಗ್ನರಾಗಿ ಹಾಗೇ ಇದ್ರು. ಇವರಿಗೆ ನಾರದರಿಗೆ ಕೋಪ ಬಂತು. ಮದ್ಯದ ಮದ ಇಳಿದಿಲ್ಲ ಇವರಿಗೆ, ಕೃಷ್ಣ ಭಕ್ತಿ ಆಗ್ಬೇಕು ಇವರಿಗೆ ಅಂತ ಆಲೋಚನೆ ಮಾಡಿ ಶಾಪ ಕೊಟ್ಟರು. ಧನಮದ ಮತ್ತೆ ಸಂಪನ್ಮದ, ಇದರ ಯೌವನದ ಮದ, ಇವೆಲ್ಲ ಬಹಳ ಕೆಟ್ಟದು. ಸ್ತ್ರೀ ಸಂಘ, ಜೂಜಾಟ, ಪ್ರಾಣಿ ಹಿಂಸೆ, ಇವುಗಳೆಲ್ಲದರಲ್ಲೂ ನಾವು ಮನುಷ್ಯನಿಗೆ ಆಸಕ್ತಿ ಬಂದ್ಬಿಡ್ತದೆ. ಯಾರಿಗೆ ಧನ ಮದ ಇರ್ತದೆ ಅವರು ಈ ಜಗತ್ತೇ ತನಗೆ ಕಾಣದೇ ಇರುವಂತೆ ದುರಹಂಕಾರದಿಂದ ವರ್ತನೆ ಮಾಡ್ತಾರೆ. ಈ ದೇಹ ನಾವು ಕೊಟ್ಟದ್ದು ಭಗವಂತ, ಆದರೆ ಭಗವಂತನ ಎಚ್ಚರ ನಮಗಿರೋದಿಲ್ಲ. ಈ ಧನ ಮದದಿಂದ ಕಣ್ಣೇ ಕುರುಡಾಗಿ ಬಿಟ್ಟಿರ್ತದೆ ಅವರಿಗೆ. ಅಂಥವನಿಗೆ ಮೂಲತಃ ಸಜ್ಜನ ಇರ್ಬೋದು, ಒಳ್ಳೆ ಭಕ್ತ ಇರಬಹುದು, ಒಳ್ಳೆ ವ್ಯಕ್ತಿ, ಆದರೆ ಸಂಪತ್ತು ಬಂದಿದ್ದರಿಂದ, ಸಂಪತ್ತಿನ ಕಾರಣದಿಂದ ಬುದ್ಧಿ ಕೆಟ್ಟು ಬಿಡ್ತದೆ. ಬುದ್ಧಿ ಕೆಟ್ಟು ಎಲ್ಲರಿಗೂ ತಿರಸ್ಕಾರ ಮಾಡ್ಲಿಕ್ಕೆ ಹೋಗ್ತಾನೆ. ಇಂಥ ದುಷ್ಟ ಪ್ರವೃತ್ತಿ ಅವನಲ್ಲಿ ಕಾಣಿಸ್ಕೋತವೆ. ಬಡವ ಆದರೆ ಪಾಪ ಏನೋ ತನ್ನ ಮಟ್ಟಿಗೆ ತಾನಿರ್ತಾನೆ. ಶ್ರೀಮಂತರಿಗೆ, ಅಧಿಕಾರವುಳ್ಳವರಿಗೆ ಇಂಥದ್ದೊಂದು ದುಷ್ಪ್ರವೃತ್ತಿ ಬಂದ್ಬಿಡ್ತದೆ. ದರಿದ್ರನಿಗೆ ಅಹಂಕಾರ ಇರೋದಿಲ್ಲ, ಅವನಿಗೆ ಸಜ್ಜನರ ಸಂಪರ್ಕ ಇರ್ತದೆ, ತನ್ನಷ್ಟಕ್ಕೆ ತಾನು ಬದುಕ್ತಿರ್ತಾನೆ. ಆದ್ರಿಂದ ಇವನಿಗೊಂದಿಷ್ಟು ಬುದ್ಧಿ ಕಲಿಸಬೇಕು ಅಂತ ಅವರು ಆಲೋಚನೆ ಮಾಡಿದರು. ಮತ್ತಿ ವೃಕ್ಷ ಆಗಿ ಹುಟ್ಲಿ, ಮತ್ತೆಂದು ಈ ಥರದ ದುರಹಂಕಾರ ಅವರಿಗೆ ಬರದೇ ಇರಲಿ. ಆದರೆ ಅಲ್ಲಿಯೂ ಕೂಡ ಇವರಿಗೆ ನನ್ನ ಅನುಗ್ರಹದಿಂದ ಭಗವಂತನ ಸ್ಮರಣೆ ಇರಲಿ, ತಪಸ್ ಮಾಡ್ತಾ ಇರಲಿ. ಒಂದು 100 ವರ್ಷ ಕಳೆದ ಮೇಲೆ ಕೃಷ್ಣನ ಸಾಮೀಪ್ಯ ಅವರಿಗೆ ಸಿಗಲಿ, ಮತ್ತೆ ಮತ್ತಿ ವೃಕ್ಷದ ಜನ್ಮವನ್ನು ನೀಗಿಕೊಂಡು ಭಗವಂತನ ಭಕ್ತರಾಗಲಿ ಅಂತ ಹೇಳಿ ಹೊರಟೋದ್ರು. 2 ಮತ್ತಿ ಮರಗಳಾಗಿ ಇವ್ರು ನಿಂತ್ಕೊಂಡ್ಬಿಟ್ರು. ದೇವರ್ಷಿ ನಾರದ ನನಗೆ ಬಹಳ ಪ್ರಿಯ. ಅವನು ಹೇಳಿದ ಶಾಪಕ್ಕೆ ಪರಿಹಾರ ಆಗುವ ಕಾಲ ಈಗ ಬಂದಿದೆ. ಕುಬೇರನ ಮಕ್ಕಳು ಇವರು ಜ್ಞಾನಿಗಳೇ ಅಂತ ಆಲೋಚನೆ ಮಾಡಿ ಆ ಒರಳನ್ನು ಎಳ್ಕೊಂಡು ಬಂದ. ಅಲ್ಲಿ ನಡುವೆ ಸ್ವಲ್ಪ ಮಾತ್ರ ಜಾಗ ಇತ್ತು. 2 ಜೋಡಿ ವೃಕ್ಷಗಳಾದ್ರಿಂದ ಸ್ವಲ್ಪ ಮಾತ್ರ ಜಾಗ ಇತ್ತು.
ಅದರ ನಡುವೆ ಇವನು ಹೋಗ್ಲಿಕ್ಕೆ ಪಾಸ್ ಆಗ್ಲಿಕ್ಕೆ ಪ್ರಯತ್ನ ಪಟ್ಟ. ಮುಂದೆ ಹೋದ. ದಾಮೋದರೇಣ ತರಸೋತ್ ಕಲಿತಾಂಗ್ರಿ ಬಂಧವು, ಆ ಕಡೆ ಅದರ ಒರಳು ಅದು ಆ ಕಡೆ ಪಾಸ್ ಆಗಲಿಲ್ಲ. ಆದರೆ ಬಲವಾಗಿ ಜೋರಾಗಿ ಎಳೆದಾಗ ಅವೆರಡೂ ಮರಗಳು ಜೋರಾಗಿ ಬೇರು ಸಮೇತ ಕಿತ್ತಿ ನೆಲದ ಮೇಲೆ ಬಿದ್ದು. ಅಲ್ಲಿದ್ದ ಇಬ್ರು ನಳಕುಬರ ಮತ್ತು ಮಣಿಗ್ರೀವ ಹೊರಗೆ ಬಂದರು. ಅವನಿಗೆ ನಮಸ್ಕಾರ ಮಾಡಿದರು. ಕೃಷ್ಣ ಕೃಷ್ಣ ಮಹಾಯೋಗಿನ್ ತ್ವಮಾದ್ಯ ಪುರುಷ ಪರಹ ಅಂತ ಇವತ್ತು ಇದನ್ನ ಆರಂಭದಲ್ಲಿ ಇದನ್ನೇ ಮಂಗಲಾಚರಣ ರೂಪದಲ್ಲಿ ಹೇಳಿದೆ. ನಿನ್ನ ರೂಪ ಅತಿ ದಿವ್ಯವಾದದ್ದು, ಅದು ನಮ್ಗೆ ಯಾರಿಗೂ ಗ್ರಹಣಕ್ಕೆ ಸಿಗುವಂಥದ್ದಲ್ಲ. ನಮಸ್ತುಭ್ಯಂ ವಾಸುದೇವ, ನೀನು ನಿನ್ನ ಗುಣಗಳು ಒಳಗ ಅಂತರಂಗದಲ್ಲಿ ಇರ್ತವೆ, ಆದರೆ ಅದು ಯಾರಿಗೂ ಗಮನಕ್ಕೆ ಬರದೇ ಇರುವಂತೆ ಮುಚ್ಚಿ ಹೋಗಿರ್ತವೆ. ನಿನಗೆ ನಮಸ್ಕಾರ ಅಂತ ಅವನಿಗೆ ನಮಸ್ಕಾರ ಮಾಡಿದರು. ಈಗ ನಾರದರ ಅನುಗ್ರಹದಿಂದ ನಮಗೆ ನಿನ್ನ ದರ್ಶನ ಆಗಿದೆ. ನಾವು ನಿನ್ನ ದಾಸರಾಗೇ ಇರ್ತೀವಿ ಯಾವತ್ತೂ ಕೂಡ. ದರ್ಶನಂನೋ ಭಗವತೋ ಋಷೇರಾಸೀತ್ ಅನುಗ್ರಹವು, ಯಾವತ್ತು ನಿನ್ನ ದಾಸ್ಯವನ್ನು ತಪ್ಪದೇ ಇರಲಿ. ಅನುಜಾನೀಹಿ ನಾವು ಭೂಮನ್ ಸದಾ ಅನುಚರ ಕಿಂಕರೋ, ನಮಗೆ ಈ ಥರ ಒಂದು ಯಾವತ್ತು ಸಿಗಲಿ. ಒಂದು ಶ್ಲೋಕ ಹೇಳ್ತಾರೆ ಅವರು, ಇದು ನಾವು ಯಾವತ್ತು ಪ್ರಾರ್ಥನೆ ಮಾಡಬೇಕಾದದ್ದು ನಿತ್ಯ ಪೂಜಾ ಕಾಲದಲ್ಲಿ. ವಾಣಿ ಗುಣಾನುಕಥನೆ ಶ್ರವಣೌ ಕಥಾಯಾಮ್ ಹಸ್ತೌಚ ಕರ್ಮಸು ಮನಸ್ತವ ಪಾದಯೋರ್ನವು ಸ್ಮೃತ್ಯಾಂ ಶಿರಸ್ತವ ಸುರ ಪ್ರವರ ಪ್ರಣಾಮೆ ದೃಷ್ಟಿ ಸತಾಂ ದರ್ಶನೇಸ್ತು ಭವತ್ತನೂನಾಂ ಅಂತ ಶ್ಲೋಕ. ನಾವೇನಾದ್ರು ಮಾತನಾಡುವುದಿದ್ರೆ ನಿನ್ನ ವೈಭವವನ್ನ ನಿನ್ನ ಗುಣಗಾನವನ್ನ ವರ್ಣಿಸ್ಲಿಕ್ಕೆ ಮಾತಾಡುವಂತಾಗಲಿ. ಕಿವಿಗೆ ಏನಾದ್ರು ಬೀಳುವುದಿದ್ರೆ ಕೆಟ್ಟ ಅಪಶಬ್ದಗಳು ಬೀಳೋದು ಬೇಡ. ನಿನ್ನ ಕಥೆಯೇ ನಮ್ಮ ಕಿವಿಗೆ ಬೀಳಲಿ. ಕೈ ಏನಾದರೂ ಮಾಡುವುದಿದ್ರೆ ನಿನ್ನ ಕೈಂಕರ್ಯ ಮಾಡುವಂತಾಗಲಿ. ಮನಸ್ಸು ಯಾವತ್ತು ನಿನ್ನನ್ನು ಸ್ಮರಿಸಲಿ. ತಲೆ ಎಲ್ಲಿಯಾದ್ರೂ ಬಗ್ಗುವುದಿದ್ರೆ ದುಷ್ಟರಿಗೆ ದುರುಳರಿಗೆ ಬಗ್ಗದೆ ನಿನಗೇ ಬಗ್ಗುವಂತಾಗಲಿ. ಸುತ್ತಮುತ್ತಲು ಭಗವಂತನ ಭಕ್ತರು ಸಾಧು ಸತ್ಪುರುಷರೇನಿದ್ದಾರೆ, ಅವರು ನಿನ್ನ ಪ್ರತಿಮೆಗಳು, ಅವರಲ್ಲಿ ನೀನಿದ್ದಿ, ಅವರನ್ನು ನಮ್ಮ ಕಣ್ಣು ನೋಡುವಂತಾಗಲಿ ಅಂತ ಹೇಳಿ ಅವರಲ್ಲಿಂದ ಹೊರಟೋದ್ರು. ಈ ಕಡೆ ಅವರಿಬ್ಬರು ಅವನಿಗೆ ನಮಸ್ಕಾರ ಮಾಡಿ ಹೊರಟೋದ್ರು. ಜೋರಾಗಿ 2 ಮರ ಬಿದ್ದದ್ದು ಜಗತ್ತಿಗೆ ಕೇಳಿಸ್ತು. ಸುತ್ತಮುತ್ತಲಿದ್ದವ್ರಿಗೆ ಏನೋ ಸಿಡಿಲು ಬಿಡಿತು ಅಂತ ಅನ್ಕೊಂಡ್ರೆ ಎಲ್ಲಾರು ಗೋಪಾಲಕರು. 2 ಮೇಲೆ ದೊಡ್ಡ ಮತ್ತಿ ಮರ ಬಿದ್ದಿದೆ. ಆ ಒರಳನ್ನು ಇನ್ನೂ ಈ ಹುಡುಗ ಎಳಿತಾ ಇದ್ದಾನೆ. ಇದೇನಾಯ್ತಿದು, ಯಾರು ಹೀಗಾಯ್ತು ಅಂತಂದ್ರೆ ಕೆಲವರು ಹೇಳಿದ್ರು ಈ ಹುಡುಗನೇ ಆ 2 ಮರಗಳನ್ನು ಬೀಳಿಸಿದ. ಉಳಿದವರು ನಂಬಲಿಲ್ಲ. ಅಲ್ಲಿ ಮರದಿಂದ 2 ವ್ಯಕ್ತಿಗಳು ಹೊರಗೆ ಬಂದ್ರು, ಅದನ್ನ ನಾವು ನೋಡಿದೆವು ಅಂದ್ರು. ಅವ್ರು ಚಿಕ್ಕ ಮಕ್ಕಳಿಗೆ ಅದು ಕಾಣಿಸಿತ್ತು. ದೊಡ್ಡವರಿಗೆ ಅದು ನಂಬಲಿಕ್ಕೆ ಆಗ್ಲಿಲ್ಲ. ಇಷ್ಟು ಸಣ್ಣ ಮಗು ಆ ಮರಗಳನ್ನು ಬೀಳಿಸುವುದು ಅಂದ್ರೆ ಏನು ಅಂದ್ರು. ಆದ್ರೆ ಕೆಲವರಿಗೆ ನಾವು ಮೊದಲಿಂದ ನೋಡ್ತಾ ಬಂದಿದ್ದೀವಿ, ಪೂತನೆಯನ್ನು ಕೊಂದಿತ್ತು, ತೃಣಾವರ್ತನನ್ನು ಕೊಂದಿತ್ತು, ಇದೇನು ಆಶ್ಚರ್ಯ ಅಲ್ಲ ಅಂತ ಅವರಂದ್ರು. ಹೀಗೆ ಆ ಮಗು ಇನ್ನೂ ಒರಳನ್ನು ಎಳಿತಾನೆ ಇತ್ತು. ಇನ್ನೂ ಎಲ್ಲಿ ಹೊರಟಿತ್ತು ಅದು. ಅಷ್ಟೊತ್ತಿಗೆ ನಂದಗೋಪ ಬಂದ, ಅದನ್ನು ಬಿಚ್ಚಿದ. ಕೆಲವು ಸರಿ ಹೀಗೆ ಮುಗ್ಧ ಬಾಲಕನಂತೆ ಕಾಣಿಸ್ಕೋತಿದ್ದ, ಮುದ್ದು ಮಗುವಿನಂತೆ. ಕೆಲವು ಬಾರಿ ಆ ಗೋಪಿಯರು ಪುಸಲಾಯಿಸಿದ್ರೆ ಅವ್ರು ಹೇಳಿದಂತೆ ಕುಣಿತಿದ್ದ. ಸ್ವಲ್ಪ ಕುಣಿದು ತೋರ್ಸಪ್ಪ, ನಮ್ಮ ಚಿಕ್ಕ ಮಕ್ಕಳು ಮಾಡ್ತಾರಲ್ಲ, ಕಲ್ತಿರೋದು ಒಂದು ಶ್ಲೋಕ ಇರ್ತದೆ, ಶ್ಲೋಕ ಒಂದು ತೋರಿಸು, ಅ ಈ ಅನ್ನು ಅಂತ ಹೇಳಿ ಮಾಡ್ತಾರಲ್ಲ, ಹಾಗೆ ಭಗವಂತ ಮಾಡ್ತಿದ್ದ, ಹಾಡ್ತಿದ್ದ. ಕೆಲವೊಂದ್ಸರಿ ದಾರು ಯಂತ್ರವತ್ತು ಮರದ ಗೊಂಬೆ ಅಂತೆ ಅವ್ರ ಕೈಯಲ್ಲಿ ಸುಮ್ಮನೆ ಏನು ಮಾಡಿದ್ರೆ ಸುಮ್ಮನೆ ಕೂತು ಬಿಟ್ಟಿರ್ತಿದ್ದ. ಕೆಲವೊಮ್ಮೆ ಅವ್ರೇನಾದ್ರು ತಗೊಂಡ್ ಬಾ ಅಂತ ಹೇಳಿದ್ರೆ, ನಾವು ಮಕ್ಕಳಿಗೆ ಹೇಳ್ತೀವಲ್ಲ, ಪುಸ್ತಕ ಇದೆ ತಗೊಂಡ್ ಬಾ, ಈ ವಸ್ತು ಇದೆ ತಗೊಂಬಾ ಅಂತ ಹೇಳಿದ್ರೆ ತಗೊಂಡ್ಬರ್ತಾವಲ್ಲ, ಆ ಥರ ಏನೋ ಸಣ್ಣ ಪುಟ್ಟ ಉಪಕರಣಗಳನ್ನು ತಂದು ಕೊಡ್ತಿದ್ದ. ಇನ್ನು ಕೆಲವು ಸರಿ ಜಗತ್ತಿನ ಜಟ್ಟಿಗಳು ಮಲ್ಲರು ಇರ್ತಾರಲ್ಲ, ಅದರ ತೋಳು ತೊಡೆ ತಟ್ಟಿ ಅವರಿಗೆಲ್ಲ ಸಂತೋಷ ಕೊಡ್ತಿದ್ದ. ಈಗ ಈ ಗೋಪಾಲಕರೆಲ್ಲ ಏನು ಆಲೋಚನೆ ಮಾಡಿದ್ರು ಅಂದ್ರೆ, ಈ ನಂದ ಗೋಕುಲದಲ್ಲಿ ಯಾಕೋ ಸರಿ ಇಲ್ಲ, ಇದು ಈ ಪ್ರದೇಶ ಸರಿ ಇಲ್ಲ, ಅನೇಕ ಥರದ ಉತ್ಪಾತಗಳು ಇಲ್ಲಿ ಆಗ್ತಾ ಇವೆ. ಆದ್ರಿಂದ ನಾವಿಲ್ಲಿ ಇರೋದು ಬೇಡ, ಇನ್ನೊಂದು ಯಾವ್ದಾದ್ರು ಪ್ರದೇಶಕ್ಕೆ ಹೋಗೋಣ. ಇಲ್ಲೇ ಸಮೀಪದಲ್ಲಿ ವೃಂದಾವನ ಅಂತ ಒಂದಿದೆ. ಇದೆಲ್ಲ ಉತ್ತರ ಪ್ರದೇಶದ ಪರಿಸರನೇ. ಮಥುರಾ, ವೃಂದಾವನ, ನಂದ ಗೋಕುಲ, ಅದೆಲ್ಲ ಗೋವರ್ಧನ ಪರ್ವತ ಎಲ್ಲ ಅಲ್ಲೇ ಇವತ್ತಿಗೂ ಇರೋ ಪರಿಸರವೇ ಅವೆಲ್ಲ. ಅದಕ್ಕೆ ವನಂ ವೃಂದಾವನಂ ನಾಮ, ವೃಂದ ಅಂದ್ರೆ ಸಮೂಹ ಅಂತ ಅರ್ಥ, ಅವನ ಅಂದ್ರೆ ರಕ್ಷಣೆ. ಗೋಪಿಯರು
ಗೋವುಗಳ ಸಮೂಹಕ್ಕೆ ರಕ್ಷಣೆ ಒದಗಿಸುವ ವನ ಅದು, ಅಲ್ಲಿ ಹೋಗೋಣ. ಆಯ್ತು, ಎಲ್ಲರೂ ಹಾಗೆ ಆಯ್ತು ಅಂತ ಒಪ್ಕೊಂಡ್ರು ಅದನ್ನು. ಅದ್ರ ಬಗ್ಗೆ ಹರಿವಂಶದಲ್ಲಿ ಮತ್ತೊಂದು ಕಥೆ ಇದೆ, ಅದನ್ನ ಹೇಳ್ತೇನೆ. ಈ ಒಂದು ದಿವಸ ಇಬ್ರು ಮಕ್ಕಳು ಆಟ ಆಡ್ಲಿಕ್ಕೆ ಹೋಗಿದ್ರು. ಅವತ್ತು ಆ ರೋಹಿಣಿ ಯಶೋಧ ಇಬ್ರು ಮಕ್ಕಳನ್ನು ಕರೆದ್ರು. ಕೃಷ್ಣ ಕೃಷ್ಣ ಅರವಿಂದಾಕ್ಷ ತಾತ ಏಹಿ ಸ್ತನಂಪಿಬ, ಆಟ ಸಾಕಿನ್ನು ಮನೆಗೆ ಬಾ, ಹಸಿವಾಗಿದೆ ಊಟ ಮಾಡು ಅಂತ ನಿಮ್ಮ ತಂದೆ ನಂದಗೋಪ ಮಕ್ಕಳ ಜೊತೆ ಊಟ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ, ನಿಮ್ಮನ್ನು ಕಾಯ್ತಿದ್ದಾನೆ, ಬನ್ರಿ ಅಂತ ಕರೆದ್ರು. ಜನ್ಮರ್ಕ್ಷ್ಯಂ ತೇಜ್ಯ ಭವಿತ, ಇವತ್ತು ನಿನ್ನ ಜನ್ಮ ನಕ್ಷತ್ರ. ಇದೊಂದು ನಮ್ಗೆ ಗೊತ್ತಿರಬೇಕು. ಜನ್ಮ ತಿಥಿ ಒಂದು ಬೇರೆ ಇರ್ತದೆ. ಕೆಲವು ಸರಿ ತಿಥಿ, ನಮ್ಮ ಜನ್ಮ ತಿಥಿ ಇದ್ದಾಗ ನಕ್ಷತ್ರ ಇರ್ತದೆ ಅಂತಿಲ್ಲ. ತಿಥಿ ನಕ್ಷತ್ರ ಎರಡು ಒಟ್ಟಿಗೆ ಬರೋದನ್ನ ಗಮನಿಸಬೇಕು, ಜನ್ಮ ನಕ್ಷತ್ರ ಅಂತ ಒಂದು ಸಂಕಲ್ಪ ನಾವೀಗ ತೊಡಬೇಕು. ಆಧುನಿಕ ಕ್ಯಾಲೆಂಡರ್ ಪ್ರಕಾರ ಮಕ್ಕಳ ಹುಟ್ಟು ಹಬ್ಬವನ್ನು, ನಮ್ಮ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ, ಸುಮ್ಮನೆ ವ್ಯರ್ಥ ಅದು. ಸಾಮಾನ್ಯವಾಗಿ ಮಕ್ಕಳು ಏನು ಹುಟ್ಟುತ್ತಾರೆ ಅವ್ರದ್ದೆಲ್ಲರದು ಜಾತಕ ಇತ್ಯಾದಿಗಳನ್ನ, ತಿಥಿ ಇತ್ಯಾದಿಗಳನ್ನ ಗುರುತು ಮಾಡ್ಕೊಂಡು ಅದನ್ನ ಆಚರಣೆಗೆ ತರುವಾಗ ಆ ಥರ ಆಚರಣೆಗೆ ತರಬೇಕು. ಜನ್ಮ ನಕ್ಷತ್ರ ಇದ್ದಾಗ ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸಿ, ಹೊಸ ಬಟ್ಟೆ ಇತ್ಯಾದಿಗಳನ್ನ ಹಾಕಿ, ದೇವರಿಗೆ ನಮಸ್ಕಾರ ಮಾಡಿಸಿ ಅಥವಾ ದೇವಾಲಯ ಕರ್ಕೊಂಡು ಹೋಗಿ ಇಂಥದನ್ನೆಲ್ಲ ಮಾಡಬೇಕು. ಇದು ಜನ್ಮ ನಕ್ಷತ್ರ ಅಂತ ಒಂದು. ಆದ್ರಿಂದ ಸ್ನಾನ ಮಾಡು, ಬ್ರಾಹ್ಮಣರಿಗೆ ಹೋಗಿ ನಮಸ್ಕಾರ ಮಾಡುವ, ಗುರುಗಳಿಗೆಲ್ಲರಿಗೂ ನೋಡಿ ಎಲ್ಲ ಮಕ್ಕಳು ಅವರೆಲ್ಲ ಸ್ನಾನ ಮಾಡಿದ್ದಾರೆ, ಅವರೆಲ್ಲ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದಾರೆ, ನೀನು ಮಕ್ಕಳು ಅಂತ ಹುಟ್ಟಿದ ಹಬ್ಬ ಮಾಡಿಸಿದ್ರು. ಸರಿ, ಅದು ಆ ಹುಟ್ಟಿದ ಹಬ್ಬ ಎಲ್ಲ ಆದಮೇಲೆ ನಾವಿನ್ನು ಬೃಂದಾವನಕ್ಕೆ ಹೊರಡೋಣ ಅಂತ ಎಲ್ಲರೂ ಹೊರಟು ನಿಂತರು. ಎಲ್ಲರೂ ಬೇರೆ ಬೇರೆ ಸೀರೆಗಳನ್ನು ಉಟ್ಕೊಂಡ್ರು. ಅಲ್ಲಿ ಹೋಗಿ ಗೋವರ್ಧನ ಬೆಟ್ಟ ಇತ್ತು. ಬೃಂದಾವನಂ ಗೋವರ್ಧನಂ ಯಮುನಾ ಪುಲಿನಾನೀಚ, ಯಮುನಾ ನದಿ ಅಲ್ಲೇ ಎಲ್ಲ ಕಡೆಯೂ ಇದ್ದೇ ಇದೆ. ಹಿಂದೆ ಅನೇಕ ಸರಿ ಹೇಳಿದ್ದೆ ನಾನು. ನಾವೀಗ ಈ ಕಡೆ ಎಲ್ಲ ಕೃಷ್ಣ, ವಾಸುದೇವ ಹೀಗೇನೋ ಹೆಸರುಗಳನ್ನು ಇಡ್ತೇವೆ. ಉತ್ತರ ಪ್ರದೇಶದಲ್ಲಿ ತುಂಬಾ ಸುಂದರವಾದ, ಉತ್ತರ ಭಾರತದಲ್ಲಿ ತುಂಬಾ ಒಳ್ಳೆ ಸಂಪ್ರದಾಯಗಳಿವೆ. ನಮ್ಮವರು ಅದನ್ನ ಇಡೋ ಅಭ್ಯಾಸ ಮಾಡ್ಕೋಬೇಕು. ಯಮುನಾ ಪುಲಿನಾನಿ ಅಂತ ಬಂತಲ್ಲ, ಅದಕ್ಕಾಗಿ ಹೇಳಿದೆ. ಈ ಕೆಲವು ಕಡೆ ನಂದ ಕಿಶೋರ ಅಂತ ಹೆಸರು ಇಡ್ತಿರ್ತಾರೆ, ನಂದನ ಮಗ ಅಂತ ಅರ್ಥ. ಕೆಲವು ಕಡೆ ಅಲ್ಲಿ ಪುಲಿನ ವಿಹಾರಿ ಅಂತ ಹೆಸರು ಇಡ್ತಿರ್ತಾರೆ. ಪುಲಿನ ವಿಹಾರಿ ಅಂದ್ರೆ ಏನರ್ಥ? ಪುಲಿನ ಅಂದ್ರೆ ಮರಳು, ಅದರಲ್ಲಿ ವಿಹಾರ ಮಾಡಿದ, ಯಮುನೆ ನದಿ ತೀರದ ಮರಳಿನಲ್ಲಿ ವಿಹಾರ ಮಾಡಿದವನು ಅಂತ ಹೆಸರಿಡ್ತಿರ್ತಾರೆ. ರಾಸ ವಿಹಾರಿ ಅಂತ ಹೆಸರಿಡ್ತಿರ್ತಾರೆ. ರಾಸ ಅಂದ್ರೆ ಅವರೆಲ್ಲ ಕೃಷ್ಣ ಮತ್ತು ಗೋಪಸ್ತ್ರೀಯರು ಸೇರಿ ಅಲ್ಲಿ ನಾಟ್ಯ ಮಾಡಿದ ಪ್ರಸಂಗ ಅದು, ಅದಕ್ಕೆ ರಾಸಕ್ರೀಡೆ ಅಂತಾರೆ. ಆ ರಾಸಕ್ರೀಡೆಯಲ್ಲಿ ವಿಹಾರ ಮಾಡಿದವನು ರಾಸ ವಿಹಾರಿ. ಇನ್ನು ಕೆಲ ಕಡೆ ವ್ರಜ ಕಿಶೋರ್ ಅಂತಾರೆ. ವ್ರಜ ಅಂದ್ರೆ ನಂದ ಗೋಕುಲ ಬೃಂದಾವನ, ವ್ರಜ ಅಂದ್ರೆ ಹಟ್ಟಿ, ದನಗಳ ಹಟ್ಟಿ, ಆ ಹಟ್ಟಿಯ ಮಗು ಅಂತ ಅದರ ಅರ್ಥ. ನಾವು ವ್ರಜ ಅಂತ ಸಂಸ್ಕೃತದಲ್ಲಿದ್ದು ಆ ಭಾಷೆ ಬ್ರಜ್ ಅಂತಾರಷ್ಟೆ, ಬ್ರಜಭೂಷಣ್ ಅಂತಾರೆ, ಬ್ರಜಭೂಷಣ್ ಅಂತ ಹೀಗಂತಾರಷ್ಟೆ. ಅದ ಹಿಂದಿ ಭಾಷೆಯಲ್ಲಿ ಸ್ವಲ್ಪ ಅಪಭ್ರಷ್ಟ ಆಗಿ ಆ ಥರ ರೂಪ ಪಡ್ಕೊಂಡಿದೆ ಅಷ್ಟೆ. ಹೀಗೆ ಆ ಕೃಷ್ಣನ ರಾಮನ ಹೆಸರುಗಳನ್ನು ನೆನಪಾಗುವಂತೆ ಬೇರೆ ಬೇರೆ ರೂಪದಿಂದ ಅಲ್ಲಿ ಇಡ್ತಿರ್ತಾರೆ ಜನ. ಅದನ್ನೊಂದು ನಾವು ಹೆಸರುಗಳು ಸ್ವಲ್ಪ ಲಾಂಗ್ ಆಗಿ ಕಾಣಿಸ್ತವೆ ಅಲ್ಲಿರೋ ಹೆಸರುಗಳು, ಆದರೂ ಚೆನ್ನಾಗಿವೆ. ಅಲ್ಲಿ ಯಮುನಾ ನದಿ, ಗೋವರ್ಧನ ಪರ್ವತ ಇದನ್ನೆಲ್ಲ ನೋಡಿ ಅವ್ರಿಗೆ ಭಾರಿ ಆನಂದ ಆಯ್ತಂತೆ, ಕೃಷ್ಣ ಮತ್ತು ಬಲರಾಮರಿಗೆ. ಈ ಭಾಗವತದಲ್ಲಿ ಬಂದಂತೆ ಕೇವಲ ಸಮಾಲೋಚನೆ ಮಾಡಿದರು, ಇಲ್ಲೆಲ್ಲ ಬಹಳ ಉತ್ಪಾತ ಅನಾಹುತ ಆಗ್ತದೆ, ಇಲ್ಲಿಂದ ಹೋಗೋಣ ಅಂತ. ಆದ್ರೆ ವಸ್ತುತಃ ಹರಿವಂಶ ಏನು ಹೇಳ್ತದೆ ಅದನ್ನ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಎತ್ತಿ ಹಿಡಿತಾರೆ. ಇವರು ಹೋಗೋಣ ಅಂತ ಕೂಡಲೇ ಕೆಲವರು ಒಪ್ಪಲಿಲ್ಲಂತೆ. ನಾವು ಇಲ್ಲೇ ಮೊದಲಿಂದ ಇದ್ದು ಬಂದಿದ್ದೀವಿ, ಏನು ಉತ್ಪಾತ ಅದೇನಾಗೋದಿದೆ, ಎಷ್ಟೋ ವರ್ಷ ಕಾಲದಿಂದ ಇಲ್ಲೇ ಇದ್ದೀವಿ, ಊರು ಬಿಟ್ಟ್ಯಾಕೆ ಹೋಗೋದು ಅಂತ. ಅದಕ್ಕೆ ಕೃಷ್ಣ ತನ್ನ ಮೈಯಿಂದ ತೋಳಗಳನ್ನು ಸೃಷ್ಟಿ ಮಾಡಿದಂತೆ, ಭಯಾನಕವಾದ ತೋಳಗಳು, ಎಷ್ಟೋ ದೊಡ್ಡ ದೊಡ್ಡ ಸಂಖ್ಯೆಯ ತೋಳಗಳು ಬಂದ್ರೆ ಅದರಿಂದ ದನ ಕರುಗಳಿಗೆಲ್ಲ ತೊಂದರೆ ಆಗ್ಲಿಕ್ಕೆ ತೊಡಗಿತ್ತು. ಆವಾಗ ಅವರು ಅಲ್ಲಿಂದ ಎದ್ದು ಹೋಗ್ಲಿಕ್ಕೆ ಮನಸ್ಸು ಮಾಡಿದ್ರು. ಇಲ್ಲಿದ್ರೆ ಅವ್ರು ಹೋಗ್ತಿರ್ಲಿಲ್ಲ ಅಂತ ಅಲ್ಲಿ ಆ ಕಥೆ ಬರ್ತದೆ. ಕೋಟಿಗಟ್ಟಲೆ ಆ ತೋಳಗಳು, ಸುಮ್ಮನೆ ಒಂದೋ ಎರಡೋ ತೋಳ ಅಲ್ಲ, ಇವ್ರನ್ನ ಹೆದರಿಸಬೇಕಾದ್ರೆ ಅಷ್ಟಷ್ಟು ತೋಳಗಳೇ ಬರಬೇಕು ಅಂತ ಭಗವಂತ ಅದನ್ನು ವ್ಯವಸ್ಥೆ ಮಾಡಿದ್ದ ಅಂತ ಹೇಳ್ತಾರೆ.
ಬೃಂದಾವನಂ ಯೇ ಆಸುಸ್ಸನ್ ನಂದಸೂನು ಬೃಹದ್ವನೆ ಸಸಜ್ಜ ರೋಮಕೂಪೇಭ್ಯ, ತೋಳಗು ಹುಟ್ಟಿದವು ಎಲ್ಲಿಂದ? ಅವೆಲ್ಲ ಅವನ ರೋಮಕೂಪಗಳಿಂದ ಹುಟ್ಟಿದವು. ಮನುಷ್ಯ ನಮ್ಮ ಚರ್ಮನೆ ನಾವು ನೋಡ್ಕೊಂಡ್ರೆ ತುಂಬಾ ಸಣ್ಣ 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 ತೂತುಗಳಿರ್ತವೆ. ಆ ಥರ ಅವನ ಮೈಯಲ್ಲೂ ಏನು ತೂತುಗಳಿದ್ದವು, ಅದರಿಂದ ತೋಳಗಳು ಹುಟ್ಟಿ ಬಂದವು. ಇವರು ಆ ಕೃಷ್ಣನನ್ನು ಕರ್ಕೊಂಡು ಎಲ್ಲರೂ ವೃಂದಾವನಕ್ಕೆ ಹೋಗಿ ವಲಸೆ ಹೋದರು. ಅದು ಅದರ ಮೂಲ ಕಥೆ, ಹರಿವಂಶದಲ್ಲಿ ಬಂದದ್ದು. ಅದಕ್ಕೆ ಹೇಳಿದೆ, ಬರೇ ಭಾಗವತದಲ್ಲಿ ಭಗವಂತನ ಎಲ್ಲಾ ಕಥೆಯನ್ನು ನಮ್ಗೆ ಕೇಳಿಸಿ ಬರೋದಿಲ್ಲ. ಅದಕ್ಕಾಗಿ ಭಾಗವತ, ಹರಿವಂಶ, ಮಹಾಭಾರತ ಎಲ್ಲ ಸೇರಿಸ್ಕೊಂಡ್ರೆ ಕೃಷ್ಣನ ಕಥೆ ಬರ್ತದೆ. ಆದ್ರೆ ಉತ್ಪಾತಗಳು ಅಲ್ಲೂ ಏನು ನಿಲ್ಲಿಲ್ಲ. ಕೃಷ್ಣ ಬಲರಾಮನಿಗೆ, ಉಳಿದ ಗೋಪರಿಗೆಲ್ಲ ತೊಂದರೆ ಕೊಡ್ಲಿಕ್ಕೆ ಅಲ್ಲಿಯೂ ಅನೇಕ ಜನ ರಾಕ್ಷಸರು ಇದ್ದೇ ಇದ್ರು. ಅನೇಕ ಥರದ ಆಟದ ಸಾಮಾನುಗಳಿಂದ ಆಟ ಆಡಿದ್ರು, ದನ ಕರುಗಳನ್ನ ಮೇಯಿಸಿದ್ರು, ಕೆಲವೊಂದ್ಸರಿ ಕೊಳಲು ಊದ್ತಾ ಇದ್ರು, ಕ್ವಚಿತ್ ವಾದಯಂತವು ವೇಣೂನ್, ಕೆಲವು ಸರಿ ಕವಣೆ ಆಡ್ತಿದ್ರು, ಇನ್ನು ಕೆಲವು ಸರಿ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕುಣಿತಾ ಇದ್ರು. ಕ್ವಚಿತ್ ಪದೈಹಿ ಕಿಂಕಿಣೀಭಿಹಿ ಕ್ವಚಿತ್ ಕೃತ್ರಿಮ ಗೋವೃಷೈಹಿ. ಚಿಕ್ಕ ಮಕ್ಕಳು ಆಡ್ತಿದ್ರು, ಈಗಿನ ಮಕ್ಕಳಿಗೆ ಅದು ಗೊತ್ತೇ ಇಲ್ಲ. ಕಟ್ಟಿಗೆ ಆಕಳು, ಎತ್ತು, ಅದ್ರ ಬಂಡಿ ಎಲ್ಲ ಇರ್ತಿತ್ತು. ಅದ್ರ ಜಾಗದಲ್ಲಿ ಪ್ಲಾಸ್ಟಿಕ್ ಬಂದಾಗಿದೆ. ಆಕಳು ಎತ್ತು ಹೋಗಿ ಮತ್ತೊಂದೇನೇನೋ ಬಂದಾಗಿದೆ. ಈಗೆಲ್ಲ ತುಂಬಾ ವಿಚಿತ್ರ ಅನ್ನಿಸ್ತದೆ. ಕಟ್ಟಿಗೆ ಆಟ ಸಾಮಾನುಗಳಿದ್ದು ನಮ್ಮ ದೇಶದ ಕುಶಲ ಕರ್ಮಿಗಳಿಗೆ, ಶಿಲ್ಪಿಗಳಿಗೆ ಅದರಿಂದ ಜೀವನ ನಡೀತಿತ್ತು. ಮತ್ತೆ ಆ ಆಟದ ಸಾಮಾನುಗಳು ಯಾವುದೇ ರೀತಿ ಹಾನಿಕರ ಆಗಿರಲಿಲ್ಲ. ಈಗ ಪ್ಲಾಸ್ಟಿಕ್ಕಿನ ಆಟಿನ ಸಾಮಾನುಗಳು ಎಲ್ಲೆಲ್ಲೋ ಬೇರೆ ಬೇರೆ ದೇಶಗಳಿಂದ ಬರುವಂತಾಯಿತು. ಆ ದೇಶಗಳು ನಮಗೆ ಮಿತ್ರ ದೇಶಗಳೇನಲ್ಲ, ಆದರೆ ಇಡೀ ದೇಶವನ್ನು, ಇಡೀ ಜಗತ್ತನ್ನೆಲ್ಲ ಅಂಥ ದೇಶಗಳು ಆಕ್ರಮಿಸ್ಕೊಂಡ್ಬಿಟ್ಟಿವೆ. ಎಲ್ಲಿ ಹೋದ್ರೂ ಅವ್ರದೇ ಸಾಮಾನು. ನಮ್ಮ ದೇಶದ ಕುಶಲಕರ್ಮಿಗಳಿಗೆ ವ್ಯಾಪಾರಕ್ಕೆ ಹೊಡೆತ ಬಿತ್ತು. ಆದ್ರೆ ಆ ಪ್ಲಾಸ್ಟಿಕ್ ಬಾಯಲ್ಲಿ ಇಟ್ಕೊಂಡ್ರೆ ಹಾನಿ ಬೇರೆ, ಆ ಮಕ್ಕಳಿಗೆ ಅದರಿಂದ ತೊಂದರೆ ಬೇರೆ. ಒಂದಲ್ಲ ಒಂದು ಸಂಸ್ಕೃತಿ ಬದಲಾಯಿತು, ಆರೋಗ್ಯವೂ ಹಾಳಾಗಿ ಹೋಯಿತು, ಎಲ್ಲನೂ ಹಾಳಾಗಿ ಹೋಯಿತು. ಇನ್ನು ಕೆಲವು ಸಲ ವೃಷಾಯಮಾನ ಒಂದು ಅರ್ಧಂತವು, ಆ ಎತ್ತುಗಳು ಹೇಗೆ ಗುಟುರು ಹಾಕ್ತಿರ್ತಾವಲ್ಲ, ಆ ಥರ ಬಲರಾಮಕೃಷ್ಣರಿಬ್ರು ಪರಸ್ಪರ ಗುಟುರು ಹಾಕ್ತಿದ್ರು, ಪರಸ್ಪರ ಕಾದಾಡ್ತಿದ್ರು, ಹುಲಿಗಳಂತೆ ಸಿಂಹಗಳಂತೆ ಗರ್ಜನೆ ಮಾಡ್ತಿದ್ರು. ಎಲ್ಲ ಆಯಿತು. ಅಲ್ಲೊಬ್ಬ ವತ್ಸಾಸುರ ಅಂತ ಬಂದ ದೈತ್ಯ, ಕರುವಿನ ರೂಪ ತಾಳಿ ಇಲ್ಲಿದ್ದ, ಅವನನ್ನು ಕೊಂದು ಹಾಕಿದ ಕೃಷ್ಣ. ಮತ್ತೊಮ್ಮೆ ಬಕಾಸುರ ಅಂತ, ದೊಡ್ಡ ಬಕಪಕ್ಷಿ, ಕೊಕ್ಕರೆ, ಭಯಾನಕವಾದ ಕೊಕ್ಕರೆ. ಷಣ್ಮುಖನ ವರ ಇತ್ತಂತ ಅವನಿಗೆ, ಯಾರ್ಯಾರನ್ನೂ ತಪಸ್ಸು ಮಾಡೋದು, ವರ ತಗೋತಿದ್ರು. ಅವನನ್ನು ಕೃಷ್ಣ ಕೊಂದು ಹಾಕಿದ. ಅವನು ಎರಡೂ ಕೊಕ್ಕುಗಳನ್ನು ಸಿಗಿದು ಕೊಂದು ಹಾಕಿಬಿಟ್ಟ ಅವನನ್ನ ಅಂತ ಕೇಳ್ತಾರೆ. ಹೀಗೆ ಎಷ್ಟು ಜನ ಘೋರ ರೂಪರಾದ ರಾಕ್ಷಸರೆಲ್ಲ ಬಂದರು. ಆದರೆ ಯಾರು ಅಲ್ಲಿ ಬಂದರೂ ಅವರಿಗೆ ಕೃಷ್ಣನನ್ನು ಏನೂ ಮಾಡ್ಲಿಕ್ಕಾಗಲಿಲ್ಲ. ನಶ್ಯಂತ್ಯಗ್ನವು ಪತಂಗವತ್, ಬೆಂಕಿಗೆ ಬಿದ್ದ ಪತಂಗಗಳಂತೆ ಸುಟ್ಟು ಬೂದಿಯಾಗಿ ಹೋದರು. ಇತಿ ನಂದಾದಯೋ ಗೋಪಾಃ ರಾಮಕೃಷ್ಣ ಕಥಾ ಮುದಾ ಕುರುವಂತೋ ರಮಮಾಣಾಶ್ಚ ನಾವಿಂದನ್ ಭವವೇದನ. ಸಂಸಾರದ ಸಂಕಷ್ಟ ಅನ್ನೋದು ನಮಗೇ ಇದೆಯೇನು? ಏನಿಲ್ಲ. ವಸುದೇವ ದೇವಕಿಯರಿಗಿತ್ತು, ನಂದಗೋಪ ಯಶೋಧೆಯರಿಗೂ ಸಂಸಾರದ ಕಾರ್ಪಣ್ಯ ಅನ್ನೋದು ಎಲ್ಲರಿಗೂ ಇದ್ದಿದ್ದೇ ಅಲ್ಲ, ಅದು ಯಾರನ್ನೂ ಬಿಟ್ಟದ್ದಲ್ಲ. ನಮಗೆ ಹೋಲಿಸಿದ್ರೆ ಅವ್ರಿಗೆ ಸ್ವಲ್ಪ ಕಡಿಮೆ ಇದ್ದಿರ್ಬೋದು, ಆದರೆ ಅದಿತ್ತು. ಆದರೆ ಕೃಷ್ಣ ಮತ್ತು ಬಲರಾಮನು ತೋರಿಸಿದ ಲೀಲೆಗಳನ್ನು ನೋಡಿ ಅದು ಮೈಮರೆತರಂತೆ. ಪ್ರತ್ಯಕ್ಷ ನೋಡ್ತಾ ಇದ್ರು ಮೈಮರೆತ. ನಮಗೆ ಪ್ರತ್ಯಕ್ಷ ನೋಡೋ ಯೋಗ ಇಲ್ಲದೆ ಇರ್ಬೋದು, ಹೇಳುವ ಯೋಗ ಇದೆ, ಕೇಳುವ ಯೋಗ ಇದೆ. ಸಂಸಾರದ ನೋವು ಏನಾದ್ರು ಕಡಿಮೆ ಆಗೋದಿದ್ರೆ ಹೀಗಾಗಬೇಕು, ಇದು ಬಿಟ್ಟು ಬೇರೆ ಉಪಾಯವೇ ಇಲ್ಲ. ತತ್ವಜ್ಞಾನ ಅನ್ನುವುದೊಂದೇ ಸಂಸಾರದ ನೋವಿಗೆ ಪರಿಹಾರ, ಅದು ಬಿಟ್ಟು ಬೇರೆ ಪರಿಹಾರವೇ ಇಲ್ಲ, ಇದನ್ನು ಗೊತ್ತಾಗ್ತದೆ. ಹೀಗೆ ತಮ್ಮ ಬಾಲ್ಯ ಕಳೆದ್ರವರು. ಮುಂದೆ 13ನೇ ಅಧ್ಯಾಯದಲ್ಲಿ ಅವನಿಗೆ 13 ವಯಸ್ಸಾಗಿತ್ತು. ಅಲ್ಲೊಂದು ಧೇನುಕಾಸುರ ಅಂತ. ಧೇನುಕಾಸುರ ಅಂದ್ರೆ ಅವನು ಕತ್ತೆಯ ರೂಪದ ರಾಕ್ಷಸ. ಧೇನು ಅಂದ್ರೆ ಆಕಳು, ಹೆಸರಷ್ಟೇ ಹಾಗೆ, ಆದ್ರೆ ಕತ್ತೆಯ ರೂಪದ ರಾಕ್ಷಸ ಅವನು. ಅವನನ್ನ ಕೊಂದು ಹಾಕಿದ್ದು ಈ ಅಧ್ಯಾಯದಲ್ಲಿ ಬರ್ತದೆ. ಇಲ್ಲಿ ಕೆಲವು ಮಾತುಗಳನ್ನು ಹೇಳ್ತಾರೆ, ಸುಮ್ಮನೆ ಗಮನಿಸ್ಬೇಕಷ್ಟೇ ನಾವು. ಅವರು ಪರಸ್ಪರ
ಆ ಗೋಪಾಲಕರು ಬಲರಾಮ ಕೃಷ್ಣ ಅದೆಲ್ಲ ಹೇಗಿದ್ರು, ಪರಸ್ಪರ ಹಂಸ ಮತ್ತೆ ಯಾವುದು ನವಿಲು ಅದರಂತೆ ಕುಣಿತಿದ್ರು, ಅದರಂತೆ ಶಬ್ದ ಮಾಡ್ತಿದ್ರು, ಗೆಳೆಯರನ್ನೆಲ್ಲ ನೋಡಿ ಚಪ್ಪಾಳೆ ತಟ್ಟಿ ನಗುತ್ತಿದ್ರು, ಮತ್ತೆ ಯಾವುದು ದುಂಬಿ ಮೊದಲಾದ ಪಕ್ಷಿಗಳನ್ನು ಅನುಕರಿಸ್ತಿದ್ರು. ಕೆಲವೊಂದ್ಸರಿ ಬಲರಾಮ ಆಟ ಆಡಿ ಸಾಕಾಗಿ ದಣದು ಅಲ್ಲಿ ಗೋಪಾಲಕ ತೊಡೆ ಮೇಲೆ ಮಲಗುತ್ತಿದ್ದ. ಆಗ ಕೃಷ್ಣ ತಾನು ಹೋಗಿ ಅಣ್ಣನ ಕಾಲು ಒತ್ತಿದ್ದ. ಗಮನಿಸ್ಬೇಕಷ್ಟೆ. ಗೋಪಾಲಕರು ಕುಣಿದ್ರೆ ಹಾಡಿದ್ರೆ ರಾಮಕೃಷ್ಣರು ಅವರನ್ನು ಪ್ರಶಂಸೆ ಮಾಡ್ತಿದ್ರು, ಭಲೇ ಭಲೇ ಅಂತತ್ತಿದ್ರು. ಕೃಷ್ಣ ಕುಸ್ತಿ ಆಡಿ ಆಡಿ ದಣದು ಮಲಗುತ್ತಿದ್ದ, ಗೋಪಾಲಕರು ತೊಡೆ ಮೇಲೆ ಮಲಗುತ್ತಿದ್ದ. ಆಗ ಗೋಪಾಲಕರು ಪರಮಾತ್ಮನ ಕಾಲು ಒತ್ತಿದ್ರು, ಕೆಲವರು ಬೀಸಣಿಗೆ ಬೀಸಿ ಅವನಿಗೆ ಗಾಳಿ ಹಾಕಿದ್ರು. ಹೀಗೆ ಇನ್ನು ಕೆಲವರು ಅಲ್ಲಿದ್ರು, ಅವರು ಹಾಡ್ತಿದ್ರು, ಅದೇ ಕೃಷ್ಣನ ಲೀಲೆಗಳನ್ನೇ ಅವರು ಹಾಡು ಕಟ್ಟಿ ಹಾಡ್ತಿದ್ರು. ಯಾರಿಗೂ ಕೂಡ ತಾಳಬೇಕು ಅಂತಿಲ್ಲ, ಇಲ್ಲಿ ಅದು ಬಂದಿಲ್ಲ, ಸುಮ್ಮನೆ ನಾನು ಹೇಳಿದೆ. ತಾಳಬೇಕು ಅಂತಿಲ್ಲ, ರಾಗ ಬೇಕು ಅಂತಿಲ್ಲ, ಹಾಡ್ಲಿಕ್ಕೆ ಚಿಕ್ಕ ಮಕ್ಕಳು ಹಾಡ್ಲಿಕ್ಕೆ ಏನಾದ್ರು ಹೇಗಾದ್ರೂ ಹಾಡ್ತಿರ್ತಾರೆ, ಆ ಥರ ಹಾಡಿದ್ರಷ್ಟೇ. ಜನರ ಕಣ್ಣಿಗೆ ತನ್ನ ಸ್ವರೂಪವನ್ನು ಮರೆ ಮಾಚಿಕೊಂಡು ಭಗವಂತ ಹೀಗೆ ವರ್ತನೆ ಮಾಡ್ತಿರ್ತಾನೆ. ಅವನು ಈ ಗೋಪಾಲಕ ಬಾಲಕರ ಜೊತೆಗೆ ಆಟ ಆಡಿದ, ಮನುಷ್ಯನಂತೆ ನಟನೆ ಮಾಡ್ತಾನೆ. ಅದು ನೋಡಿ, ಅದು ಹೇಗಿದೆ ಅಂದ್ರೆ, ಅವನು ಅವತಾರ ಮಾಡಿದ ಈ ನೆಲ, ಅದು ದ್ವಾರಕೆಯ ನೆಲ, ಮಥುರೆಯ ನೆಲ, ಅದೆಲ್ಲ ಧನ್ಯ. ಅವನು ಯಾವುದಾದ್ರು ನೆಲದ ಮೇಲೆ ಓಡಾಡಿದ, ಅಲ್ಲಿ ಹುಲ್ಲಿತ್ತು, ಬಳ್ಳಿ ಇತ್ತು, ಅವನ ಪಾದಸ್ಪರ್ಶದಿಂದ ಅದೆಲ್ಲ ಧನ್ಯ ಆಗಿ ಹೋಯಿತು. ಗಿಡ ಬಳ್ಳಿಗಳಿಗೆ ಅವನ ಕೈ ಸ್ಪರ್ಶ ಆಗ್ತಿತ್ತು, ನದಿ ಇತ್ತು, ಪರ್ವತ ಇತ್ತು, ಮೃಗ ಪಕ್ಷಿಗಳು ಅವನನ್ನು ನೋಡಿ ಅವು ಧನ್ಯ ಆದವು ಅಂತ ಹೀಗೆ ಅಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಧೇನುಕಾಸುರೊಂದು ಮುಂದೆ ಅವನ ಕತ್ತೆ ರೂಪದ ರಾಕ್ಷಸ, ಖರಾಸುರ ಅಂತನೂ ಅವನಿಗೆ ಕರೀತಿದ್ರು. ಅದೊಂದು ಪ್ರದೇಶ, ಆ ಪ್ರದೇಶದಲ್ಲಿ ಅವನು ಇರ್ತಿದ್ದ. ಅವನಿಗೆ ಹೆದರಿ ಉಳಿದವರು ಯಾರು ಅಲ್ಲಿ ಹೋಗ್ತಿರ್ಲಿಲ್ಲ. ಅಲ್ಲೊಂದು ತಾಲವನ ಅಂತ, ಈ ನಮ್ಮ ತೆಂಗಿನ ಎಳ್ನೀರು ಇರ್ತದಲ್ಲ, ಅದೇ ಥರದ್ದು ಇನ್ನೊಂದು ತಾಲ ಅಂತ ಒಂದು ಇರ್ತದೆ ಈ ಭಾಗದಲ್ಲಿ. ಅದೇ ಪಾಮ್, ಅಷ್ಟೆ, ಪಾಮೇ ತಾಳ. ಆ ಒಂದು ತೋಪು, ಅದರಲ್ಲಿ ಅವನಿದ್ದ. ಇವರೆಲ್ಲ ಆ ತಾಳೆ ಹಣ್ಣು ತಿನ್ನಬೇಕು ಅಂತ ಬಯಸಿದ್ರು ಗೋಪಾಲಕರು. ಇವನು ಅಲ್ಲಿ ಹೋಗಿ ಅದನ್ನೆಲ್ಲ ಕಿತ್ತು ಕೊಟ್ಟ. ಆ ರಾಕ್ಷಸ ಅಲ್ಲಿಗೆ ಬಂದ. ಬಲರಾಮ ಆ ಧೇನುಕನ ಅವನನ್ನು ಕೊಂದು ಹಾಕಿದ. ಅವನ ಶರೀರವನ್ನೇ ಜೋರಾಗಿ ಬೀಸಿ ಬಿಸಾಕಿದ. ಇದೇನೋ ಆಶ್ಚರ್ಯ ಅಲ್ಲ, ಯಾಕಂದ್ರೆ ಬಲರಾಮ ಅಂದ್ರೆ ಶೇಷ, ಅವನ ಹೆಡೆ ಮೇಲೆ ಇಡೀ ಜಗತ್ತೆಲ್ಲ ನಿಂತಿದೆ. ಅವನಿಗೆ ಈ ಕೆಲಸ ಏನು ಬಹಳ ದೊಡ್ಡದಲ್ಲ. ಅದರಂತೆ ಇನ್ನು ಜನ ರಾಕ್ಷಸರು ಬಂದರು, ಅವರು ಎಲ್ಲರನ್ನು ಕೊಂದು ಹಾಕಿದ್ರು. ದೇವತೆಗಳು ಅದನ್ನು ಸ್ತುತಿಸಿದ್ರು. ಮುಂದೆ ಆ ರಾಕ್ಷಸರ ಉಪಟಳ ಅಲ್ಲಿ ಹೋಗಿದ್ದರಿಂದ, ಮುಂದೆ ಯಾವ ತೊಂದರೆ ಇದ್ದಿದ್ದರಿಂದ ಎಲ್ಲರೂ ತಾಳೆ ಹಣ್ಣುಗಳನ್ನು ಬೇಕಾದಷ್ಟು ತಿಂದರು. ಕೃಷ್ಣ ಕಮಲಪತ್ರಾಕ್ಷ ಪುಣ್ಯಶ್ರವಣ ಕೀರ್ತನ ಸ್ತೂಯಮಾನೋ ಅನುಗೈಹಿ ಗೋಪೈಹಿ ಸಾಗ್ರಜೋ ವ್ರಜಮಾಗಮತ. ಮುಂದೆ ಅವನು ಗೋಕುಲಕ್ಕೆ ಬಂದು ಮುಟ್ಟಿದ. ಮುಂದೆ ಅಲ್ಲೊಂದು ಯಮುನಾ ನದಿಯ ತೀರ, ಅಲ್ಲಿ ಕಾಳಿಯ ಅಂತ ಒಬ್ಬ ನಾಗ ಇದ್ದ. ಬಿಸಿಲ ಬೇಗೆಯಿಂದ ಬಳಲಿ ಗೋವುಗಳಿನ ನೀರು ಕುಡಿದ್ರೆ ಆ ನೀರು ಕಲುಷಿತವಾದ ನೀರದು, ವಿಷದ ನೀರು. ಅದನ್ನು ಕುಡಿದು ಅವರೆಲ್ಲ ಸತ್ತು ಮೈ ನೆಲದ ಮೇಲೆ ಬಿದ್ದು ಬಿಟ್ರು. ಕೃಷ್ಣ ಅವರನ್ನು ನೋಡಿ ಬದುಕಿಸಿದ. ಅವರಿಗೆಲ್ಲ ಆಶ್ಚರ್ಯ, ಹೇಗೆ ಬದುಕಿ ಬಂದ್ವಿ ನಾವು ಅಂತ ದೊಡ್ಡ ಆಶ್ಚರ್ಯ ಅವರಿಗೆ. ಇದೆಲ್ಲ ಆ ಭಗವಂತನ ಅನುಗ್ರಹದಿಂದ ಅಂತ ಅವರಿಗೆ ಕ್ರಮವಾಗಿ ಗೊತ್ತಾಯಿತು. ಆ 14ನೇ ಅಧ್ಯಾಯದಲ್ಲಿ ಆ ಕಾಲಿಯ ಮರ್ದನ ಮಾಡಿದ ಕಥಾ ಕೇಳಿ ಬರ್ತದೆ. ಅದನ್ನ ನಾಳೆ ದಿವಸ ಶ್ರವಣ ಮಾಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀ ಕೇಶವ. ಶ್ರೀಕೃಷ್ಣಾರ್ಪಣ.